ಈಗ ಕನ್ನಡದ ಕೋಟ್ಯಾಧಿಪತಿಯನ್ನು ಬರೀ ನೋಡಬೇಡಿ, ನಮ್ಮ ಜೊತೆ ನೀವು ಆಡಿ. ಹಾಟ್ಸ್ಟಾರ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಅದರಲ್ಲಿ ಕನ್ನಡದ ಕೋಟ್ಯಾಧಿಪತಿಯನ್ನ ಆಯ್ಕೆ ಮಾಡಿ. ಟಿವಿಯಲ್ಲಿ ನಮ್ಮ ಆಟ ಶುರು ಆಗ್ತಿದ್ದಾಗೆ ನಿಮ್ಮ ಫೋನ್ನಲ್ಲೂ ಆಟ ಶುರುವಾಗುತ್ತೆ. ನೀವು ನಿಮ್ಮ ಫೋನ್ನಲ್ಲಿ ಸರಿಯಾದ ಉತ್ತರ ಕೊಟ್ಟರೆ ನಿಮಗೂ ಸಿಗುತ್ತೆ ಸರ್ಪ್ರೈಸಿಂಗ್ ಗಿಫ್ಟ್. ಕನ್ನಡದ ಕೋಟ್ಯಾಧಿಪತಿ ಇನ್ಮೇಲೆ ಪ್ರತಿ ಸೀಟು ಹಾಟ್ ಸೀಟು. ಕೋಲ್ಗೇಟ್ ಸ್ವರ್ಣವೇಟ್ ಶಕ್ತಿ ಕನ್ನಡದ ಕೋಟ್ಯಾಧಿಪತಿ ಕೋ-ಪ್ರೆಸೆಂಟ್ ಬೈ ವಿ ಕೇರ್ ಮತ್ತು ಫಾರ್ಚೂನ್ ಸನ್ಫ್ಲವರ್ ಆಯಿಲ್, ಕೋ-ಪವರ್ಡ್ ಬೈ ಕ್ಯಾಡ್ಬರಿ ಡೈರಿ ಮಿಲ್ಕ್, ಮ್ಯಾಕ್ಡೊನಾಲ್ಡ್ಸ್, ಪ್ಯಾರಾಚೂಟ್ ಅಡ್ವಾನ್ಸ್ ಅಲೋವೇರಾ ಹೇರ್ ಆಯಿಲ್ ಮತ್ತು ಮೋರ್. ಹೇ ಕರ್ನಾಟಕ, ಕನ್ನಡದ ಕೋಟ್ಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ಕನ್ನಡಿಗರೇ ಹೇಗಿದ್ದೀರಿ? ಎಲ್ಲೇ ಇರಿ, ಹೇಗೆ ಇರಿ, ಚೆನ್ನಾಗಿರಪ್ಪ. ಮೊದಲನೇ ಸಂಬಳ, ಮೊದಲನೇ ಪ್ರಶಸ್ತಿ, ಮೊದಲನೇ ಗಡಿಯಾರ, ಹೀಗೆ ಇಡೀ ವಾರ ಮೊದಲನೇ ಸಲದ ಅನುಭವಗಳ ಬಗ್ಗೆ ಹೇಳ್ತಾ ಬಂದ್ವಿ. ಇವತ್ತು ಮೊದಲನೇ ಭಯದ ಬಗ್ಗೆ ಮಾತಾಡೋಣ. ಕೆಲವರಿಗೆ ಕತ್ಲೆ ಕಂಡ್ರೆ ಭಯ, ಪರೀಕ್ಷೆಯ ಭಯ, ಮೇಷನ್ ಕಂಡ್ರೆ ಭಯ, ಕೆಲವರಿಗೆ ಆಳ ಕಂಡ್ರೆ ಭಯ, ಎತ್ತರ ಕಂಡ್ರೆ ಭಯ, ಒಬ್ಬೊಬ್ಬರಿಗೆ ಒಂದೊಂದು ತರ ಭಯ. ಯೋಚನೆ ಮಾಡಿ ನೋಡಿ, ಆದಿಮಾನವನ ಕಾಲದಲ್ಲಿ ಗುಡುಗನ ಶಬ್ದ ಕೇಳಿದ್ರೆ ಭಯದಲ್ಲಿ ಓಡೋಗಿ ಗುಹೆ ಒಳಗೆ ಬಚ್ಚಿಟ್ಕೊಳ್ತಿದ್ದಂತೆ. ಈಗ ಆಡೋ ಹುಡುಗರು ಗೊತ್ತು, ಮಿಂಚು ಅನ್ನೋ ವಿಡಿಯೋ ಬಂದ್ರೆ ಜೊತೆಗೆ ಬರೋ ಆಡಿಯೋನೇ ಗುಡುಗು ಅಂತ. ಯಾಕೆ ಗುಡುಗುತ್ತೆ ಅಂತ ಗೊತ್ತಿದ್ರೆ ಗುಡುಗಿಗೆ ಯಾರು ಭಯ ಪಡ್ತಾರೆ, ಯಾರು ಹೆದರ್ತಾರೆ? ಸೊ ನೀವು ಯಾವುದರ ಬಗ್ಗೆನೂ ಭಯ ಪಡ್ತಿದ್ದೀರಾ ಅಂದ್ರೆ ಆ ವಿಷಯವನ್ನ ಸರಿಗೆ ಅರ್ಥ ಮಾಡ್ಕೊಂಡಿಲ್ಲ ಅಂತಾನೆ ಅರ್ಥ. ಸೊ ಫಿಯರ್ ನಥಿಂಗ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಅಜ್ಞಾನವೇ ಭಯದ ಮೂಲ, ಜ್ಞಾನವೇ ಧೈರ್ಯ ಅಂತ ಜ್ಞಾನವೆಂಬ ಧೈರ್ಯ ಕೊಡೋ ಕಾರ್ಯಕ್ರಮನೇ ಕನಸುಗಳನ್ನ ನನಸು ಮಾಡೋ ಪ್ರಶ್ನೆಗಳ ಕನ್ನಡದ ಕೋಟ್ಯಾಧಿಪತಿ. ಕನಸುಗಳನ್ನ ಹೊತ್ಕೊಂಡು ಆಸೆಯ ಕುದುರೆ ಹತ್ಕೊಂಡು ರತ್ನಪುರಿಯ ರಣಧೀರ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಗಿರೀಶ್. ಹಾಯ್ ಗಿರೀಶ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಫೀಲಿಂಗ್ ಎಕ್ಸೈಟೆಡ್. ಫೀಲಿಂಗ್ ಎಕ್ಸೈಟೆಡ್? ಗಿರೀಶ್ ಅಂದ್ರೆ ಯಾರು ಅಂತ ಪ್ರಪಂಚಕ್ಕೆ ತೋರಿಸ್ಬೇಕು ಅಂತ ಆಸೆ ಪಟ್ರಿ. ಅವಕಾಶ ಹಾಗೆ ಉಳಿದಿದೆ. ಬನ್ನಿ 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 ಬನ್ನಿ. BCom ಮುಗಿಸಿರುವ 24 ವರ್ಷದ ಯುವಕ, ಕಾಲೇಜು ಕಟ್ಟೆಯಲ್ಲಿ ಕೂತಿದ್ದವನು ಈಗ ಮೊದಲನೇ ಜಗಲಿ ಕಟ್ಟೆಯಲ್ಲಿ 10,000 ರೂಪಾಯಿಗಳ ಜೊತೆ ಕೂತಿದ್ದಾರೆ. 2 ಲೈಫ್ ಲೈನ್ಸ್ ಹಾಗೆ ಬ್ಯಾಲೆನ್ಸ್ ಇದೆ. ಗಿರೀಶ್ ಅವರೇ, ಹೌ ಯು ಫೀಲಿಂಗ್ ನೌ? ಫೀಲಿಂಗ್ ಕೂಲ್. ಕೂಲ್, ವೆರಿ ಗುಡ್. 6ನೇ ಪ್ರಶ್ನೆ ನಿಮಗೆ ನೀಡುತ್ತೆ 20,000 ರೂಪಾಯಿಗಳನ್ನು. ಅದಕ್ಕೆ ಮುಂಚೆ ಒಂದು ವಿಷಯ ಗೊತ್ತಾಯ್ತು, ನಿಮ್ಮ ಮೂಗಿನ ತುದಿಯಲ್ಲೇ ಕೋಪ ಇರುತ್ತಂತಲ್ಲ? ತುಂಬಾ ಸರ್. ಅಮ್ಮ ಅಂತೂ ನಗ್ತಾ ಇದ್ದಾಳೆ. ಯಾಕಮ್ಮ? ನೀವ್ ಹೇಳ್ತೀರಾ ಏನಾದ್ರು ಘಟನೆ ಅಥವಾ ಇವರೇ ಹೇಳ? ನಾನು ಹೇಳ್ತೀನಿ. ನೀವ್ ಹೇಳಿ. ಏನಂದ್ರೆ ಅಪ್ಪ ಕಾಲ್ ಮಾಡ್ತಾರೆ, ಅವಾಗ ಮಾಡ್ತಾ ಇರ್ತಾರೆ. ಒಂದ್ಸಲಿ ಪಿಕ್ ಮಾಡಿಲ್ಲ ಅಂದ್ರೆ ಮತ್ತೆ ಮತ್ತೆ ಮಾಡ್ತಾ ಇರ್ತಾರೆ. ನನಗೆ ಅವಾಗ ಒಂದ್ಸಲಿ ಇರಿಟೇಟ್ ಅನ್ಸುತ್ತೆ. ಕಾಲ್ ಮಾಡ್ತೀನಿ, ಏನೋ ಅಂತಾರೆ, ಕೋಪ ಬಂದ್ಬಿಡುತ್ತೆ. ಕಾಲ್ ಕಟ್ ಮಾಡ್ತೀನಿ, ಏನು ಪಿಕ್ ಮಾಡಲ್ಲ. ಇನ್ನೂ ಹೆವಿ ಕೋಪ ಆಯಿತು ಅಂದರೆ ಬ್ಲಾಕ್ ಲಿಸ್ಟ್. 10 ದಿನ ಆದ್ರೂ ಸರಿ, 15 ದಿನ ಆದ್ರೂ ಸರಿ, ನಾನು ಪಿಕ್ ಮಾಡಲ್ಲ. ಇಲ್ಲ, ಅವ್ರು ಪ್ರೀತಿಯಿಂದ ಅಕ್ಕರೆಯಿಂದ ಫೋನ್ ಮಾಡ್ತಾವಪ್ಪ. ಅಪ್ಪಂದ್ರೆ ನಾವು ಮಕ್ಳಿಗೆ ಫೋನ್ ಮಾಡೋದು ಟ್ರೈ ಮಾಡ್ತೀವಿ. ನನಗೇನೋ ಒಂದ್ಸಲಿ ಹೇಳ್ತೀನಿ, ಓಕೆ. ಅದಾದ್ಮೇಲೆ ಮತ್ತೆ 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 ಕೇಳ್ತಾ ಇದ್ರೆ ನನಗೇನೋ ಅನಿಸುತ್ತೆ, ನನ್ನ ಅವರ ಮಧ್ಯೆ ಯಾರಾದರೂ ಒಂದು ಕಾಂಪ್ರಮೈಸ್ ಮಾಡಿದ್ರೆ ಅದು ಓಪನ್ ಆಗುತ್ತೆ, ಇಲ್ಲ ಮೇಂಟೈನ್ ಹೋಗ್ತಾನೆ ಇರುತ್ತೆ. ಐ ಸಿ. ಓಕೆ, ಈ ಕೋಪದಿಂದ ಯಾವತ್ತಾದರೂ ಏನಾದ್ರು ಒಂದು ಅನುಕೂಲನಾಗಿದೆಯಾ? ಸರ್, ಅನುಕೂಲ ಇಲ್ಲ. ಕೋಪದಲ್ಲಿ ಫ್ರೆಂಡ್ಸ್ಗೆಲ್ಲ ಏನೋ ಅಂದಿದ ತಕ್ಷಣ ಹೊಡೆದೇ ಬಿಟ್ಟಿದ್ದೀನಿ. ಅವ್ರ ಮಧ್ಯೆ ನನಗೂ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ. ಆಮೇಲೆ ಸ್ವಲ್ಪ ಹೊತ್ತು ಆದ ಯೋಚನೆ ಮಾಡ್ತೀನಿ, ನಾನೇನಕ್ಕೆ ಹೊಡೆದೆ, ನಾನೇನಕ್ಕೆ ಆ ಥರ ಮಾಡಿದೆ, ಮಾಡಬಾರ್ದಿತ್ತು. ತುಂಬ ಯೋಚನೆ ಮಾಡಿದ್ದೀನಿ, ಮಾಡಬಾರ್ದು ಅಂತ. ಇವಾಗ ಕೋಪ ಕಮ್ಮಿ ಆಗಿದೆ. ಕಮ್ಮಿ ಆಗಿದೆ. ಮೊದಲಂತೂ ತುಂಬ. ಅಮ್ಮ, ಯಾಕೆ ನಗ್ತಾ ಇದ್ರಿ? ಅವ್ನು ತುಂಬಾ ಕೋಪ ಅಂತ ಸರ್. ನಾವೇನೇ ಎಷ್ಟು ಸಲ ಮಾತಾಡ್ಸಿದ್ರು ಅವ್ನು ಮಾತಾಡೋದಿಲ್ಲ. ಮತ್ತೆ ಅವ್ರ ಅಪ್ಪ ಫೋನ್ ಮಾಡಿದ್ರು ಅವ್ನು ಎತ್ತಲ್ಲ. ಒಂದ್ಸಲ ಹೇಳಿದ್ಮೇಲೆ ಮತ್ತೆ ಇನ್ನೊಂದ್ಸಲ ರಿಪೋರ್ಟ್ ಮಾಡಬಾರ್ದು ಅವ್ನಿಗೆ. ಮತ್ತೆ ಅದನ್ನೇ ಹೇಳಿದ್ರೆ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಓಕೆ, ಕಂಟ್ರೋಲ್ ಮಾಡಕ್ ಪ್ರಯತ್ನ ಪಡಿ, ಹೆಲ್ಪ್ ಆಗುತ್ತೆ. ರೆಡಿ? ಆಟ ಮುಂದುವರ್ಸೋಣ. ಓಕೆ ಸರ್. ರೂಲ್ಸ್ ಗೊತ್ತಾ ಇದೆ, ರೈಟ್? ಬುದ್ಧಿವಂತಿಕೆ ಇದ್ರೆ ಫಾರ್ಚೂನ್, ಸರ್ವಶಕ್ತಿಗಳು ನಿಮ್ ಜೊತೆ ಇರಲಿ. ಆಡಿ ಆಗಿ ಕನ್ನಡದ ಕೋಟ್ಯಾಧಿಪತಿ.
6ನೇ ಪ್ರಶ್ನೆ ನಿಮಗೆ ನೀಡುತ್ತೆ 20,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್‌ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಯಾವ ರಾಷ್ಟ್ರೀಯ ಉದ್ಯಾನವನದ ಅತ್ಯುನ್ನತ ಶಿಖರವಾಗಿದೆ? ವಿಚ್ ನ್ಯಾಷನಲ್ ಪಾರ್ಕ್ಸ್ ಹೈಯೆಸ್ಟ್ ಪೀಕ್ ಈಸ್ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ? ನಿಮಗಿರೋ ಆಪ್ಷನ್ಸ್: ಎ ಬನ್ನರುಘಟ್ಟ, ಬಿ ಕುದುರೆಮುಖ, ಸಿ ಭೀಮೇಶ್ವರಿ, ಡಿ ಬಂಡೀಪುರ. ಆಪ್ಷನ್ ಡಿ ಬಂಡೀಪುರ. ಲಾಕ್ ಮಾಡ್ಲಾ? ಎಸ್ ಸರ್. ಲಾಕ್ ಡಿ ಬಂಡೀಪುರ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. 20,000 ರೂಪಾಯಿ ನಿಮ್ದಾಯ್ತು. ಮುಂದಿನ ಪ್ರಶ್ನೆ ನಿಮಗೆ ನೀಡುತ್ತೆ 40,000 ರೂಪಾಯಿಗಳನ್ನ. ಅದು ನಮ್ಮ 7ನೇ ಪ್ರಶ್ನೆ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್‌ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಮಹಾಭಾರತದ ಪ್ರಕಾರ ಪಾಂಡವರೊಂದಿಗೆ ಬಂದಿದ್ದ ಬೊಗಳುವ ನಾಯಿಯ ಬಾಯಿ ಮುಚ್ಚಿಸಲು 7 ಬಾಣಗಳನ್ನು ಅದರ ಬಾಯೊಳಗೆ ಬಿಟ್ಟವರು ಯಾರು? ಇನ್ ದ ಮಹಾಭಾರತ, who shot 7 arrows into the mouth of a barking dog that belonged to the Pandavas to silence it? Your options: A Ekalavya, B Karna, C Bhishma, D Drona. ಆಪ್ಷನ್ ಎ ಏಕಲವ್ಯ. 2 ಲೈಫ್ ಲೈನ್ಸ್ ಇದೆ. 40 ಸೆಕೆಂಡ್ ಇದೆ. ಲಾಕ್ ಮಾಡ್ಲಾ? ಎಸ್ ಸರ್. ಲಾಕ್ ಎ ಏಕಲವ್ಯ ಪ್ಲೀಸ್. ನೀವು ಏನೋ ಕನ್ಫ್ಯೂಷನ್ ಇದ್ರಿ, ಡೌಟ್ ಅಲ್ಲಿ ಇದ್ರಿ, ಹಾಗಾಗಿ ಲೈಫ್ ಲೈನ್ ನಿಮಗೆ ನೆನಪಿಸ್ದೆ. ಅದನ್ನ ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಿಮ್ಮ ಮುಖದಲ್ಲಿ ಡೌಟ್ ನೋಡಿದ್ರೆ, ಕನ್ಫ್ಯೂಷನ್ ನೋಡಿದ್ರೆ ನಾನು ಲೈಫ್ ಲೈನ್ ಸಜೆಸ್ಟ್ ಮಾಡ್ತೀನಿ. ನಿರ್ಧಾರ ನಿಮಗೆ ಬಿಟ್ಟಿದ್ದು. ನೀವು ಲೈಫ್ ಲೈನ್ ಬೇಡ ಅಂತ ಎ ಏಕಲವ್ಯ ಅಂತ ಹೇಳಿದ್ರಿ. ಅಲ್ಲಿ ಕರ್ಣ, ಭೀಷ್ಮ, ದ್ರೋಣರಿದ್ರು. ಸರ್ ಆ್ಯಕ್ಚುಲಿ ಕರ್ಣ ಆ್ಯಂಡ್ ಭೀಷ್ಮ, ದ್ರೋಣ ಆಲ್ಸೋ ಪಾಂಡವರ ಜೊತೆ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಏಕಲವ್ಯ ಅವ್ರ ಜೊತೆ ಇದ್ದರು. ಯಾಕಂದರೆ ಬಿಲ್ವಿದ್ಯೆಯಲ್ಲಿ ಪ್ರವೀಣರವರು ಯಾವ ಕಡೆಯಿಂದ ವಾಯ್ಸ್ ಬರ್ತಾ ಇದೆ ಅಂತ ಶಬ್ದವೇದಿ ವಿದ್ಯೆಯಿಂದ ಅವ್ರು ಹೊಡೆದ್ರು ಅಂತ ತಿಳ್ಕೊಂಡಿದ್ದೀನಿ. ಸೊ ಏಕಲವ್ಯ. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಸರ್ ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು. ವಿಷಯ ಅಂತ ಹೇಳಲ್ಲ, ನಾನೊಂದು ಆಸೆ ಅಂದ್ಕೊಂಡ್ರೂ ಪರವಾಗಿಲ್ಲ, ದುರಾಸೆ ಅಂದ್ಕೊಂಡ್ರೂ ಪರವಾಗಿಲ್ಲ. ನನ್ನ ಲೈಫಲ್ಲಿ ನಾನು ಯಾರು ಫಸ್ಟ್ ಸೆಲೆಬ್ರಿಟಿನ ಮೀಟ್ ಮಾಡ್ತೀನಿ ಅವ್ರ ಹತ್ರ ಏನಾದರೂ ಒಂದು ಗಿಫ್ಟ್ ಪಡ್ಕೋಬೇಕು ಅಂತ ಆಸೆ ಇದೆ. ಸೊ ನನ್ನ ಲೈಫಲ್ಲಿ ಫಸ್ಟ್ ಸೆಲೆಬ್ರಿಟಿನ ಮೀಟ್ ಮಾಡಿದ್ದು ನೀವು. ನಿಮ್ಮಿಂದ ಏನಾದರೂ ಒಂದು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸರ್ ನಾನು ಕೇಳಿದ ತಕ್ಷಣ ಕೊಟ್ಟಿದ್ದೀರಾ. ಅಂಟಿಲ್ ಮೈ ಲಾಸ್ಟ್ ಬ್ರೀತ್ ತನಕ ನನ್ನ ಹತ್ರ ಸೇಫ್ಟಿಯಾಗಿ ಇಟ್ಕೊಂಡಿರ್ತೀನಿ ಸರ್. ವೆರಿ ಗುಡ್. ದಯವಿಟ್ಟು ಕೇರ್ಫುಲ್ ಇಟ್ಕೊಳ್ಳಿ. ಅದೆಲ್ಲದಕ್ಕಿಂತ ನೀವು ವಾಚ್ ಇಟ್ಕೊಳ್ಳೋದು ಮುಖ್ಯ ಅಲ್ಲ. ನಾನು ಆಗಲೂ ಹೇಳ್ಕೊಂಡು ಬರ್ತಾ ಇದ್ದೀನಿ, ಟೈಮ್ನ ವ್ಯರ್ಥ ಮಾಡಬೇಡಿ ಅಷ್ಟೇ. ರೈಟ್? ಓಕೆ ಸರ್. ಓಕೆ. 8ನೇ ಪ್ರಶ್ನೆ ನಿಮಗೆ ನೀಡುತ್ತೆ 80,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್‌ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಇತ್ತೀಚೆಗಷ್ಟೇ ಭಾರತಕ್ಕೆ ಮಿಸ್ ವರ್ಲ್ಡ್ ಕಿರೀಟ ತಂದುಕೊಟ್ಟ ಮಾಡೆಲ್ ಯಾರು? ಹೂ ವಾಸ್ ದ ಲಾಸ್ಟ್ ಇಂಡಿಯನ್ ಮಾಡೆಲ್ ಟು ವಿನ್ ದ ಮಿಸ್ ವರ್ಲ್ಡ್ ಟೈಟಲ್? ನಿಮ್ಮಿರೋ ಆಪ್ಷನ್ಸ್: ಎ ಪ್ರಿಯಾಂಕಾ ಚೋಪ್ರಾ, ಬಿ ಮಾನುಷಿ ಚಿಲ್ಲರ್, ಸಿ ಯುಕ್ತಾ ಮುಖಿ, ಡಿ ಡೈನಾ ಹೇಡನ್. ಆಪ್ಷನ್ ಬಿ ಮಾನುಷಿ ಚಿಲ್ಲರ್. ಲಾಕ್ ಮಾಡ್ಲಾ? ಕಡೆ ಉತ್ತರನ? ಎಸ್ ಸರ್. ಲಾಕ್ ಬಿ ಮಾನುಷಿ ಚಿಲ್ಲರ್ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ರೀಸೆಂಟ್ ಆಗಿ ಓದಿದೆ ಸರ್ ಪೇಪರಲ್ಲೆಲ್ಲೋ. ಹೌದು, ರೀಸೆಂಟ್ ಆಗಿ ಮಾನುಷಿ ಚಿಲ್ಲರ್ ಅವರು ಹರಿಯಾಣದವರು, ಡೆಲ್ಲಿ ಹತ್ರ. ಒಂದು ಕಾಲದಲ್ಲಿ ಅಬೌಟ್ 17-18 ಇಯರ್ಸ್ ಬ್ಯಾಕ್ ಸರ್, ಸತತವಾಗಿ ಐಶ್ವರ್ಯ ರಾಯ್ ಅವರು, ಪ್ರಿಯಾಂಕಾ ಚೋಪ್ರಾ ಅವರು, ಸುಷ್ಮಿತಾ ಸೆನ್ ಅವರು ಎಲ್ಲ ಒಬ್ರು ಮಿಸ್ ವರ್ಲ್ಡ್, ಇನ್ನೊಬ್ರು ಮಿಸ್ ಯೂನಿವರ್ಸ್ ಅಂತ ತಗೊಳ್ತಾನೆ ಇದ್ರು. ಒಂದು 17 ವರ್ಷಗಳ ನಂತರ ಮತ್ತೆ ಭಾರತಕ್ಕೆ ಮಿಸ್ ವರ್ಲ್ಡ್
ಪಟ್ಟ ಸಿಕ್ಕಿದೆ ಥ್ರೂ ಮಾನುಷಿ ಚಿಲ್ಲಾರ್. ಐ ಥಿಂಕ್ ಶಿ ಇಸ್ ಎ ಡಾಕ್ಟರ್ ಅನ್ಕೋತೀನಿ. ಎಸ್ ಕರೆಕ್ಟ್, ಅವ್ರು ಓದ್ತಾ ಇದ್ದಾರೆ, ಡಾಕ್ಟರ್ MBBS ಓದ್ತಾ ಇದ್ದಾರೆ. ಆ್ಯಂಡ್ ಇದಕ್ಕೆ ಮುಂಚೆ ತೊಗೊಂಡಿದ್ದು ಪ್ರಿಯಾಂಕಾ ಚೋಪ್ರಾ ಅವರು 2000ರಲ್ಲಿ. ಈಗ 2017ರಲ್ಲಿ ಮಾನುಷಿ ಚಿಲ್ಲಾರ್ ಅವರು ತೊಗೊಂಡಿದ್ದಾರೆ. 17 ವರ್ಷ ನಮಗೆ ಆ ಪಟ್ಟ ಸಿಕ್ಕಿರಲಿಲ್ಲ. ರೈಟ್. 9ನೇ ಪ್ರಶ್ನೆ ನಿಮಗೆ ನೀಡುತ್ತೆ 1,60,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಹುಲಿಯ ಯಾರ ಸಂಗಾತಿ? ಹೂ ಹ್ಯಾಸ್ ಅ ಕಂಪ್ಯಾನಿಯನ್ ನೇಮ್ಡ್ ಹುಲಿಯಾ ಇನ್ ದ ನಾವೆಲ್ ಮಲೆಗಳಲ್ಲಿ ಮದುಮಗಳು? ನಿಮ್ಮಿರೋ ಆಪ್ಷನ್ಸ್: ಎ ಗುತ್ತಿ, ಬಿ ಕಾವೇರಿ, ಸಿ ಚಿನ್ನಮ್ಮ, ಡಿ ಕರಿಮೀನು ಸಾಬಿ. ಸಾಹಿತ್ಯದ ಕಡೆ ಒಲವಿದೆಯಾ? ಓದ್ತೀರಾ? ಅಷ್ಟೊಂದು ಸದ್ಯಕ್ಕಿಲ್ಲ ಸರ್. ಐ ನೀಡ್ ಎ ಲೈಫ್ ಲೈನ್. ಲೈಫ್ ಲೈನ್. ಓಕೆ, ಕಾಲಭೈರವರೇ ನಿಂತ್ಕೊಳ್ಳಿ. ಯಾವ ಲೈಫ್ ಲೈನ್ ಬೇಕು? ಫೋನ್ ಆಫ್ ಫ್ರೆಂಡ್. ಫೋನ್ ಆಫ್ ಫ್ರೆಂಡ್. ರೈಟ್. ದೇವ್ರು ಆಕ್ಟಿವೇಟ್ ಫೋನ್ ಆಫ್ ಫ್ರೆಂಡ್ ಪ್ಲೀಸ್. ನಿಮ್ಮ ಆಪ್ತರ ಲಿಸ್ಟ್ ಇಲ್ಲಿದೆ. ಚಂದ್ರಕಾಂತ್ ಮೈಸೂರಿಂದ, ಮಂಜುನಾಥ್ ಮೈಸೂರಿಂದ, ವೇಣುಗೋಪಾಲ್ ಹುಣಸೂರಿಂದ. ಸೊ ಇದು ಕನ್ನಡ ಸಾಹಿತ್ಯದ ಬಗ್ಗೆ ಇರೋ ಪ್ರಶ್ನೆ. ಇವರು 3 ಜನರಲ್ಲಿ ಯಾರು ಇದಕ್ಕೆ ಸೂಕ್ತರು? ಚಂದ್ರಕಾಂತ್ ಮೈಸೂರು. ಚಂದ್ರಕಾಂತ್ ಮೈಸೂರು. ಓಕೆ, ದೇವರು ಲೆಕ್ಚರರ್. ಇವ್ರ ಬಗ್ಗೆ ಒಂದು ವಿಚಾರ ಹೇಳ್ಬೇಕು ಸರ್. ಹೇಳಿ. ಇವರು ಮೈಸೂರು ಯೂನಿವರ್ಸಿಟಿಲಿ 24 ವರ್ಷ 6 ತಿಂಗಳಿಗೆ ಈ ವಾಸ್ ಫಸ್ಟ್ ಟೇಕಿಂಗ್ PhD. 24 ವರ್ಷಕ್ಕೆ PhD. 24 ವರ್ಷ 6 ತಿಂಗಳಿಗೆ. ಅವಾಗಿನ ಕರ್ನಾಟಕದ ಗವರ್ನರ್ ಕೇಳಿದ್ರೆ ಹೇಗೆ ತೊಗೊಂಡ್ರಿ ಅಂತ. ಅಷ್ಟೊಂದು 5 ಡಿಗ್ರೀಸ್ನ ಬೇಗ ತೊಗೊಂಡಿದ್ರು ಸರ್. ಐ ವಾಸ್ ಎ ವೆರಿ ಬ್ರಿಲಿಯಂಟ್ ಲೆಕ್ಚರ್. ಸೋ ನೈಸ್. ಓಕೆ, ಅವ್ರು ಪ್ರಾಬ್ಲಿ ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ. ದೇವರು ಗೆಟ್ ಮೀ ಮಿಸ್ಟರ್ ಚಂದ್ರಕಾಂತ್ ಮೈಸೂರು ಪ್ಲೀಸ್. ಹಲೋ ಚಂದ್ರಕಾಂತ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಾನು ರಮೇಶ್ ಅರವಿಂದ್, ಕನ್ನಡದ ಕೋಟ್ಯಾಧಿಪತಿಯಿಂದ. ತುಂಬಾ ಚೆನ್ನಾಗಿ ಸರ್ ಪ್ರೋಗ್ರಾಮು. ಥ್ಯಾಂಕ್ ಯು. ನಿಮ್ಮ ಫಿಲಂಗಳನ್ನ ನೋಡ್ಕೊಂಡು ನಾವು ತುಂಬಾ ಖುಷಿ ಪಟ್ಟಿದ್ದೀವಿ ಸರ್. ಓಕೆ, ಅದೇ ನೀವು ನಿಮ್ಮ ಬಗ್ಗೆ ಈಗ ನಿಮ್ಮ ಫ್ರೆಂಡ್ ಹೇಳ್ತಾ ಇದ್ರು 24 ವರ್ಷ 6 ತಿಂಗಳಲ್ಲಿ PhD ತಗೊಂಡ್ರಂತಲ್ಲ. ಏನ್ ಮಾಡೋದು ಸರ್, ಕೆಲವೊಂದಿಕ್ಕಿಲ್ಲ, ಓದ್ಲೇಬೇಕಾಗಿದ್ದು ಅನಿವಾರ್ಯತೆ. ಅಮೇಜಿಂಗ್. ಅದನ್ನ ಅಲ್ಲಿ ಕರ್ಕೊಂಡ್ ನಿಲ್ಸಿ ಸರ್ ಅಷ್ಟೇ. ಯಾವ ಸಬ್ಜೆಕ್ಟ್ ಅಲ್ಲಿ ಡಾಕ್ಟರೇಟ್ ತಗೊಂಡಿದ್ದು ನೀವು? ಸರ್ ಎಲ್ ಬಸವರಾಜು ಅಂತ ಹೇಳಿ ಕನ್ನಡದ ಒಬ್ಬ ಹಿರಿಯ ಸಂಶೋಧಕರಿದ್ದಾರೆ ಸರ್. ಹೌದು. ಎಲ್ ಬಸವರಾಜು ಅವರ ಸಾಹಿತ್ಯ ಮತ್ತು ಸಂಶೋಧನೆ ಅಂತ ವಿಷಯ ಬಗ್ಗೆ PhD ಮಾಡಿದೆ ಸರ್. ವೆರಿ ಗುಡ್ ರೀ. ಗಿರೀಶ್ ಅವರು ನಮ್ಮ ಹಾಟ್ ಸೀಟ್ ಅಲ್ಲಿ ಕೂತಿದ್ದಾರೆ. ಓಕೆ ಸರ್. ಆಪ್ತ ಮಿತ್ರನಾಗಿ ನಿಮಗೆ ಫೋನ್ ಮಾಡಕ್ ಹೇಳಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಕನ್ನಡ ಸಾಹಿತ್ಯದ ಬಗ್ಗೆ ಒಂದು ಕ್ವಶನ್ ಇದೆ. ಓಕೆ ಸರ್. ಅವರು ಪ್ರಶ್ನೆ ಮತ್ತು ಆಯ್ಕೆಗಳನ್ನ ಕೊಡ್ತಾರೆ. 30 ಸೆಕೆಂಡ್ ಒಳಗೆ ನಿಮ್ ಉತ್ತರ ಹೇಳಿ. ಓಕೆ ಸರ್. ಓಕೆ ಸರ್, ಹೇಳಿ ಸರ್. ನಿಮ್ ಜೊತೆ ಮಾತಾಡಿದ್ ಬಹಳ ಖುಷಿ ಆಯ್ತು. ಓವರ್ ಟು ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಹುಲಿಯ ಯಾರ ಸಂಗಾತಿ? ಆಪ್ಷನ್ ಎ ಗುತ್ತಿ, ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ಚಿನ್ನಮ್ಮ, ಆಪ್ಷನ್ ಡಿ ಕರಿಮೀನು ಸಾಬಿ. ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಹುಲಿಯ ಯಾರ ಸಂಗಾತಿ? ಓಕೆ ಸರ್. ಥ್ಯಾಂಕ್ ಯು ಸರ್. ಗುತ್ತಿ ಒತ್ಬಿಡು ಅಂತ ಹೇಳ್ತಿದಾರ ಅವರು. ಇನ್ನು 39 ಸೆಕೆಂಡ್ ಇದೆ. ಹೇಳಿ, ಒತ್ಲಾ ಸರ್? ಒಪ್ತಿ ಸರ್. ಎ ಆಪ್ಷನ್ ಎ ಗುತ್ತಿ. ಓಕೆ ದೇವ್ರು, ಆಪ್ಷನ್ ಎ ಲಾಕ್ ಪ್ಲೀಸ್. ನಿಮಗೇನು ಐಡಿಯಾ ಇಲ್ಲ ಇದರ ಬಗ್ಗೆ? ಓದಿದ್ದೀನಿ, ನಿಮ್ಮ ಫ್ರೆಂಡ್ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ ಸರ್. ಓದಿದ್ದೀನಿ, ಬಟ್ ನನಗೆ ಅಷ್ಟೊಂದು ನೆನಪಾಗ್ತಿರ್ಲಿಲ್ಲ. ಸೊ ಅದರಿಂದ. ಹುಲಿಯಾ ಯಾರು ಅಂತ ನಿಮ್ಗೆ ಗೊತ್ತಾ ಸರ್? ಅಂದರೆ ನಾನು ಸ್ವಲ್ಪ ಓದಿದ್ದೀನಿ, ಕ್ಲಿಯರ್ ಮಾಡಕ್ ಹೋಗಿಲ್ಲ ನಾನು. ಹುಲಿಯಾ ಯಾರು ಇರಬಹುದು? ಈ ಪ್ರಶ್ನೆ ಕೇಳಿದಾಗ ಹುಲಿಯಾ ಯಾರ ಸಂಗಾತಿ ಅಂತ ಕೇಳಿದ್ವಿ. ಹುಲಿಯಾ ಯಾರು ಇರ್ಬೋದು? ಹೀರೋನಾ, ಹೀರೋಯಿನ್ನ, ವಿಲ್ಲನ್ನ? ಹೀರೋ ಇರ್ಬೋದು ಅನ್ಕೋತೀನಿ. ಹೀರೋ ಅನ್ಸುತ್ತೆ. ಉತ್ತರ ಸರಿ. ಸರಿಯಾದ ಉತ್ತರಕ್ಕೊಂದು ಮುಗುಳ್ನಗೆ ಬರಲೇಬೇಕು. ನಿಮ್ಮ ಉತ್ತರ ಸರಿ, ಆದರೆ ಹುಲಿಯಾ ಬಂದು ಹೀರೋ ಅಲ್ಲ. ಹುಲಿಯಾ ಒಂದು ನಾಯಿ ಆ ಕಾದಂಬರಿಯಲ್ಲಿ. ಇಡೀ ಕಾದಂಬರಿಯಲ್ಲಿ ಹುಲಿಯಾ ಎನ್ನುವ ನಾಯಿ ಮತ್ತು ಗುತ್ತಿಯ ಒಡನಾಟವನ್ನ ಬಹಳ ಸೊಗಸಾಗಿ ಹೇಳಿದ್ರು. ಹಾಗಾಗಿ ಹುಲಿಯಾ ಯಾರ ಸಂಗಾತಿ ಅಂತ ಕೇಳಿದ್ವಿ, ನೀವು ಗುತ್ತಿ ಅಂತ ಹೇಳಿದ್ರಿ. ಉತ್ತರ ಸರಿ ಆಯ್ತು. ನಿಮ್ಮ ಫ್ರೆಂಡ್ಸ್ ಥ್ಯಾಂಕ್ಸ್ ಹೇಳ್ಬಿಡಿ ಇಲ್ಲಿಂದಾನೆ. ಥ್ಯಾಂಕ್ ಯು ಸರ್. ಸೊ ಯಾವತ್ತಾದ್ರೂ ಟೈಮ್ ಇದ್ದಾಗ ಒಂದ್ಸಲ ಬುಕ್ ಓದಿ, ಬಹಳ ಸೊಗಸಾಗಿದೆ. ನನ್ನ ಹತ್ರ ಟ್ರೈ ಮಾಡಿಲ್ಲ, ಸಮಯ ಇದ್ದಾಗ ನೋಡಿ. ರೈಟ್. 1,60,000 ರೂಪಾಯಿಗಳನ್ನ ನಮ್ಮ ಗೆಳೆಯರು ಗಿರೀಶ್ ಅವರು ಗಳಿಸಿದ್ದಾರೆ. ಮುಂದಿನ ಪ್ರಶ್ನೆ ಅವರನ್ನ
ಎರಡನೇ ಜಗಲಿ ಕಟ್ಟೆ ಕರ್ಕೊಂಡೋಗುತ್ತೆ. ಆ ಪ್ರಶ್ನೆ, ಆಯ್ಕೆಗಳು ಎಲ್ಲವನ್ನೂ ಹೇಳ್ತೀರಿ ಒಂದು ಸಣ್ಣ ವಿರಾಮದ ನಂತರ. ಪ್ಲೀಸ್ ಟೇಕ್ ಅ ವೆರಿ ಸ್ಮಾಲ್ ಬ್ರೇಕ್. ಮತ್ತೆ ಬನ್ನಿ, ನಿಮಗೋಸ್ಕರ ಕಾಯ್ತಿರ್ತೀನಿ. ಕನ್ನಡದ ಕೋಟ್ಯಾಧಿಪತಿಯನ್ನು ಬರೀ ನೋಡಬೇಡಿ, ನಮ್ಮ ಜೊತೆ ನೀವು ಆಡಿ. ಹಾಟ್ಸ್ಟಾರ್ ಆಪ್ ನ ಡೌನ್ಲೋಡ್ ಮಾಡಿ, ಅದರಲ್ಲಿ ಕನ್ನಡದ ಕೋಟ್ಯಾಧಿಪತಿಯನ್ನ ಆಯ್ಕೆ ಮಾಡಿ. ಟಿವಿಯಲ್ಲಿ ನಮ್ಮ ಆಟ ಶುರು ಆಗ್ತಿದ್ದಾಗೆ ನಿಮ್ಮ ಫೋನ್ನಲ್ಲೂ ಆಟ ಶುರು ಆಗುತ್ತೆ. ನೀವು ನಿಮ್ಮ ಫೋನ್ನಲ್ಲಿ ಸರಿಯಾದ ಉತ್ತರ ಕೊಟ್ರೆ ನಿಮಗೂ ಸಿಗುತ್ತೆ ಸರ್ಪ್ರೈಸಿಂಗ್ ಗಿಫ್ಟ್ಸ್. ಕನ್ನಡದ ಕೋಟ್ಯಾಧಿಪತಿ, ಇನ್ಮೇಲೆ ಪ್ರತಿ ಸೀಟು ಹಾಟ್ ಸೀಟೆ. ಸಜ್ಜನರೇ, ಸುಶೀಲರೇ, ಮತ್ತೊಮ್ಮೆ ಕನ್ನಡದ ಕೋಟ್ಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ನನ್ನ ಜೊತೆ ಇದ್ದಾರೆ ಗಿರೀಶ್ ಅವರು. ಗುತ್ತಿ ಮೇಲೆ ಒತ್ತಿ ಆಗ್ಲೇ 1,60,000 ರೂಪಾಯಿಗಳನ್ನ ಗಳಿಸಿದ್ದಾರೆ. 10ನೇ ಪ್ರಶ್ನೆ ಅವ್ರಿಗೆ ನೀಡುತ್ತೆ 3,20,000 ರೂಪಾಯಿಗಳನ್ನ. ಗಿರೀಶ್ ಅವರೇ, ನೀವು ಆಗ್ಲೇ ಹೇಳ್ತಿದ್ರಿ ನೀವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಅಜ್ಜಿ ಮನೆಯಲ್ಲಿ. ಈ ಹಳ್ಳಿ ಜೀವನ, ಆ ಬಾಲ್ಯ ಬಹಳ ಸೊಗಸಾಗಿರುತ್ತೆ ಅಂತ ನನಗನ್ಸುತ್ತೆ. ಆ ಕೊಳದಲ್ಲಿ ಈಜಾಡೋದು, ಮೀನು ಹಿಡಿಯೋದು, ಅಪ್ಪ ಅಮ್ಮನಿಗೆ ಹೊಲದಲ್ಲಿ ಸಹಾಯ ಮಾಡೋದು, ನಿಮ್ಮ ಬಾಲ್ಯ ಹೇಗಿತ್ತು ಸರ್? ನೀವು ಹೇಳ್ದಂಗೆ ಲೈಕ್ ರತ್ನಪುರಿ ಈಗ ಹಳ್ಳಿನೂ ಅಲ್ಲ, ಸಿಟಿನೂ ಅಲ್ಲ, ಒಂದಾಗಿ ಡೆವಲಪ್ಡ್ ಏರಿಯಾ. ಬಟ್ ನನ್ನ 5 ವರ್ಷದಿಂದ ನಮ್ಮ ಅಪ್ಪ ಅಮ್ಮ ಅಣ್ಣಯಿಂದ ಕರ್ಕೊಂಬಂದು ಅಜ್ಜಿ ಮನೆ ಬಿಟ್ಟರು. ನನಗೆ ನೀವು ಹೇಳ್ದಂಗೆ ಕೊಳ್ಳ ಇನ್ನೊಂದು ಇರ್ಬೋದು, ಆ ಥರದ್ದು ಏನೂ ಸಿಗಲಿಲ್ಲ. 5 ವರ್ಷ ಕರ್ಕೊಂಬಂದು ಸ್ಕೂಲಿಗೆ ಸೇರಿಸಿದ್ರು. ಸ್ಕೂಲಲ್ಲಿ ಫಸ್ಟ್ ಡೇ ನನಗೆ ಇವಾಗಲೂ ನೆನಪಿದೆ. ನನ್ನ 5 ವರ್ಷ ಇರ್ಬೋದು, ಇವಾಗಲೂ ನೆನಪಿದೆ. ಅಮ್ಮ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಮನೆಗೆ ಹೊರಟ್ರು. ನಿಜ ನಾನು ಇರಲಿಲ್ಲ, ಸ್ಕೂಲಲ್ಲಿ ಇರೋಕ್ಕಾಗ್ತಿಲ್ಲ, ತುಂಬ ಹತ್ತಿದ್ದೀನಿ. ಎಷ್ಟು ಅಂದರೆ ತುಂಬ ಇವಾಗಲೂ ನೆನ್ಪು ಮಾಡ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು. ಅದಾದಮೇಲೆ ಅಮ್ಮನ ಹತ್ರ ತುಂಬ ಬೆಳೀಲಿಲ್ಲ. ಅಪ್ಪ ಅಮ್ಮನ ಪ್ರೀತಿ ನಂಗೆ ತುಂಬ ಸಿಗಲಿಲ್ಲ. ಅಂದರೆ ವೆಕೇಷನ್ಸ್ಗಳಿಗೆ ಮಾತ್ರ ಹೋಗ್ತಿದ್ದೆ, ಹಬ್ಬ ಇದ್ದರೆ ಮಾತ್ರ ಹೋಗ್ತಿದ್ದೆ. 1 ಡೇಸ್ 2 ಡೇಸ್ ಇರ್ತಿದ್ದೆ, ಬರ್ತಿದ್ದೆ. ಇಲ್ಲೆಲ್ಲ ಅಜ್ಜಿ ಮನೆಯೇ ಬೆಳೆದಿದ್ದು. ಅಜ್ಜಿ ಹತ್ರ ಅಷ್ಟೊಂದು ಪ್ರೀತಿ ಸಿಗಲಿಲ್ಲ. ಯಾಕಂದರೆ ಅಜ್ಜಿಗೆ ಯಾರೂ ಬ್ಯಾಕ್ ಬೋನ್ಸ್ ಇರಲಿಲ್ಲ. ತಾತ ಇದ್ದರು. ನಾನು 2nd ಸ್ಟ್ಯಾಂಡರ್ಡ್ ಇದ್ದಾಗ ತೀರೋದ್ರು. ಅವ್ರ ಹತ್ರ ಏನಿದ್ದಿದ್ದು ನನ್ನ ನೆನಪುಗಳು ಏನಂದರೆ, ತಾತ ಕೆಲ್ಸಕ್ಕೆ ಹೋಗ್ತಿದ್ರು, ಬರ್ತಿದ್ರು, ಸಂಜೆ ಏನಾದರೂ ತಗೊಬರ್ತಿದ್ರು ನನಗೆ ಅಂತಾನೆ. ಏನಾದರೂ ಸ್ವೀಟ್ ಇರ್ಬೋದು ಅಥವಾ ಮಿಕ್ಸರ್ ಇರ್ಬೋದು, ಏನಾದರೂ ಇರ್ಬೋದು. ತಂದಾಗ ಏನಂದರೆ ನಾನು ಅಷ್ಟೊತ್ತು ಮಲಗಿಬಿಟ್ಟಿರ್ತಿದ್ದೆ. 7:30-8 ಗಂಟೆಗೆಲ್ಲ ಚಿಕ್ಕವನಿದ್ದಾಗ ಮಲಗಿಬಿಡ್ತಿದ್ದೆ. ಅವಾಗ ಏನು ಮಾಡ್ತಿದ್ರು ಅಂದರೆ, ತಾತ ಅಜ್ಜಿ ಕೈಲಿ ಕೊಟ್ಟರೆ ಅಜ್ಜಿ ಎಲ್ಲರೂ ಅವರೇ ಏನಾದ್ರು ತಿಂದ್ಬಿಡ್ತಾರೆ, ಮೊಮ್ಮಗನ ಕೊಡಲಿಲ್ಲ ಅಂಥೇಳಿ ಅವರೇ ದಿಂಬಡಿಲಿಟ್ಟು ಬೆಳಗ್ಗೆ ನಾನು ಹೆದ್ಮೇಲೆ ನನಗೆ ಕೊಡ್ತಾಯಿದ್ರು. ಮತ್ತು ಅಜ್ಜಿ ಕೆಲ್ಸಕ್ಕೆ ಹೋಗ್ತಿದ್ರು. ಹೋದ್ಮೇಲೆ ನನಗೇನಾದ್ರು ತಿಂಡಿ ಮಾಡಿಲ್ಲ ಅಂದರೆ ಸ್ಕೂಲ್ಗೆ ಒಂದು ಹೋಟ್ಲಿತ್ತು, ಅಲ್ಲಿ ಹೋಗಿ ಹೋಟ್ಲಲ್ಲಿ ತಿಂಡಿ ಕೊಡಿಸೋರು ಅಜ್ಜಿ. ಆದಮೇಲೆ 2 ವರ್ಷ ಎರಡನೇ ಕ್ಲಾಸ್ ಇದ್ದಾಗ ತಾತ ತೀರೋದ್ರು. ನನಗಿನ್ನೂ ನೆನಪಿದೆ. ನಾನು ಬೆಳಗ್ಗೆ ಮಾರ್ನಿಂಗ್ ಎದ್ದು ರೋಡ್ ಕ್ರಾಸ್ ಮಾಡಿ ನಮ್ಮ ರೋಡ್ ಎದುರುಗಡೆ, ನಮ್ಮನೆ ಹಳೆ ಮನೆ ಎದುರುಗಡೆ ಒಂದು ಮಾರ್ಕೆಟ್ ಇದೆ. ಮಾರ್ಕೆಟ್ಗೆ ಹೋಗಿ ರೋಡ್ ಕ್ರಾಸ್ ಮಾಡಿ ಬರೋಷ್ಟರೊಳಗೆ ತಾತ ಇಲ್ಲ. ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಐ ಥಿಂಕ್ ಹಾರ್ಟ್ ಅಟ್ಯಾಕ್ ಇರ್ಬೋದು, ಏನು ಅಂತ ನನಗೆ ಗೊತ್ತಿಲ್ಲ. ತೀರೋಗ್ಬಿಟ್ರು. ನನಗೆ ಹೇಳೋಕ್ಕಾಗ್ತಿಲ್ಲ, ನನ್ನ ಕಣ್ಮುಂದೆ ನನ್ನ ತಾತ ತೀರೋದ್ರು ಅಂತ. ಹಾಗೆ ಆಯಿತು. ಅದಾದಮೇಲೆ ಅಜ್ಜಿಗೆ ಯಾರೂ ಬ್ಯಾಕ್ ಬೋನ್ಸ್ ಇಲ್ಲ, ಮಗನೂ ತೀರೋಗಿದ್ರು. ಸೊ ಅವರೇ ಕೆಲ್ಸಕ್ಕೆ ಹೋಗೋರು. ನನ್ನ ಪಾಡಿಗೆ ನಾನು ಮನೆ ಹೊರಗಡೆ ಅಂತೂ ಎಲ್ಲೂ ಬಿಡ್ತಿರ್ಲಿಲ್ಲ. ಏನಂದರೆ ಬಿಟ್ಟು ಎಲ್ಲರೂ ಬೇರೆಯವ್ರ ಜೊತೆ ಸೇರಿ ಸಹವಾಸಗಳನ್ನ ಕಲಿತು ಏನಾದರೂ ಬೇರೆ ಹ್ಯಾಬಿಟ್ನ ಕಲ್ತ್ಬಿಡ್ತಾನೆ ಅಥವಾ ಹಾಳಾಗ್ತಾನೆ ಅಂತ ಎಲ್ಲೂ ಬಿಡ್ತಿರಲಿಲ್ಲ. ಅಪ್ ಟು ನಾನು ಕಾಲೇಜ್ ಬರೋ ತನಕ ಮನೆಯಿಂದ ಹೊರಗಡೆ ಬಿಡ್ತಿರಲಿಲ್ಲ. ಫ್ರೆಂಡ್ಸ್ ಜೊತೆ ಜಾಸ್ತಿ ಸೇರಾಗಿ ಬಿಡ್ತಿರಲಿಲ್ಲ. ಸಂಡೇ ಆಯಿತು ಅಂದರೆ ಮನೇಲಿ ಇರೋರು ಒಂದು ಬಟ್ಟೆ ತೊಳೆದಾಕಿರ್ತೀನಿ, ಮಳೆ ಬಂದರೆ ಎತ್ತು ಹಾಕು ಅಂತ ಹೇಳೋರು. ಇಲ್ಲ ಅಂದರೆ ಮನೇಲಿ ಅಕ್ಕಿ ಇದೆ, ಒಣಸಕ್ಕೆ ಹಾಕಿರ್ತೀನಿ, ಎತ್ತು ಮಡಗು, ಎಲ್ಲೂ ಹೋಗಬಾರ್ದು ಅನ್ನೋ ನೋಡೋಕೆ ಇಂಟೆನ್ಷನ್ಸಿಂದ ಮನೆಯಿಂದ ಹೊರಗಡೆನೇ ಬಿಡ್ತಿರ್ಲಿಲ್ಲ ಅಷ್ಟೇ. ಏನಂದರೆ ಫ್ರೆಂಡ್ಸ್ ಜೊತೆ ಬರೆಯೋಕ್ಕೆ ಬಿಡಲಿಲ್ಲ, ಆಟ ಆಡೋಕ್ಕೆ ಜಾಸ್ತಿ ಬಿಡಲಿಲ್ಲ. ಅಪ್ಪ ಅಮ್ಮನ ಪ್ರೀತಿ ಅಂತೂ ನಂಗೆ ಸಿಗಲಿಲ್ಲ. ಇವಾಗ ಇತ್ತೀಚೆಗೆ ಪಡ್ಕೋತಾ ಇದ್ದೀನಿ. ನನಗೆ ನೆನಪಿರೋ ಪ್ರಕಾರ ಇಲ್ಲಿ ತನಕ ನನಗೆ ಬುದ್ಧಿ ಬಂದಾಗಿನ್ನೂ ನಮ್ಮ ಅಮ್ಮನ ಕೈ ತುತ್ತು ನಾನು ತಿಂದಿಲ್ಲ ಇದುವರೆಗೆ. ಏನೋ ಒಂಥರ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ. ಈಗ ಒಂದು ಲೆವೆಲಿಗೆ ಬರ್ತಿದ್ದೀನಿ, ಆ ಪ್ರೀತಿ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಅಪ್ಪಾಜಿ ಏನಾರು ಹೇಳೋರು ಇದೆಯಾ? ಏನಿಲ್ಲ ಸರ್. ಅಂದರೆ ನೀವು ಪ್ರೀತಿ ತೋರಿಸಿರ್ತೀರಾ, ಅವ್ರಿಗೆ ಅರ್ಥ ಆಗಿರಲ್ಲ ಆ ವಯಸ್ಸಲ್ಲಿ. ನೀವು ತೋರಿಸೋ ರೀತಿ ಬೇರೆ ರೀತಿ ಇರ್ಬೋದು, ಇವ್ರು ನಿರೀಕ್ಷಿಸೋದು ಬೇರೆ ಇರ್ಬೋದು. ಹಾಗಾಗಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಮ್ಮ ಸರಿಮ್ಮ, ಆಟ ಮುಂದುವರ್ಸೋಣ. ರೈಟ್,
10ನೇ ಪ್ರಶ್ನೆ ನಿಮಗೆ ನೀಡುತ್ತೆ 3,20,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. 2018ನೇ ಸಾಲಿನ ಕರ್ನಾಟಕ ಬಜೆಟ್ನಲ್ಲಿ ರಾಜ್ಯಕ್ಕೆ ಯಾವ ದೇಶದ ಮಾದರಿಯ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು 150 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ? To adopt which country's irrigation system has rupees 150 crores been allotted in the 2018 Karnataka budget? The mere options: A. Ireland, B. Iran, C. Iraq, D. Israel. ಆಪ್ಷನ್ ಡಿ, ಇಸ್ರೇಲ್. ಬ್ಲಾಕ್ ಮಾಡಲಾ? ಎಸ್ ಸರ್. ಕಡೆ ಉತ್ತರನ? ಎಸ್ ಸರ್. ಯಾಕಂದ್ರೆ ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಇಸ್ರೇಲ್ ಮಾದರಿಯ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೋಬೇಕು ಅಂದ್ಕೊಂಡಿದ್ದಾರೆ. ಸೊ ಇಸ್ರೇಲ್ ಮಾದರಿಯ ನೀರಾವರಿ ಪದ್ಧತಿನ ಅಳವಡಿಸ್ಕೋಬೇಕು ಅಂತ. ಲಾಕ್ ಮಾಡಲಾ? ಲಾಕ್ ಡಿ, ಇಸ್ರೇಲ್ ಪ್ಲೀಸ್. ನೀವೇನು ಹೇಳ್ತಾ ಇದ್ರಿ HDK ಅವರು? ಅದೇ ಇಸ್ರೇಲ್ಗೆ ಹೋಗಿ ಅಲ್ಲಿನ ಕೃಷಿ ಪದ್ಧತಿಯನ್ನು ಅಧ್ಯಯನ ಮಾಡ್ಕೊಂಡ್ಬಂದು ಇಲ್ಲಿ ಅಡಾಪ್ಟ್ ಮಾಡಬೇಕು ಅಂತಿದ್ದಾರೆ. ಸೊ ಇಸ್ರೇಲ್ ಪದ್ಧತಿಯನ್ನು ಇಲ್ಲಿ ಅಡಾಪ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಅಲ್ಲಿ ಡೆವಲಪ್ಡ್ ಆಗ್ತಾ ಇದೆ ಅಗ್ರಿಕಲ್ಚರ್ಲಿ, ಅದರಿಂದ ಇಸ್ರೇಲ್ ಪದ್ಧತಿನ. ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್. ನಿಮ್ಮ ಮೇಲೆ ನೀವು ಭರವಸೆ ಇಟ್ಟು ಕೊಟ್ಟ ಉತ್ತರ ಸರಿಯಾಯಿತು. ಇಸ್ರೇಲು ಮರುಭೂಮಿ ಇರುವಂಥ ಜಾಗದಲ್ಲಿ ಅದ್ಭುತವಾದ ಕೃಷಿ ಮಾಡ್ತಾರೆ ಅವರು. ಅವ್ರ ಇರಿಗೇಷನ್ ಮೆಥಡ್ಸ್ ಭಾಳ ಸೊಗಸಾಗಿದೆ. ಅಂದರೆ ವಾಟರ್ ವೇಸ್ಟೇಜ್ ಭಾಳ ಕಡಿಮೆ ಆಗಿದೆ. ಹಾಗಾಗಿ ಆ ಪದ್ಧತಿನ ಇಲ್ಲಿ ತರಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸರ್, ನಿಮ್ಮಿಂದ ನಾನು ಒಂದು ಎಕ್ಸ್ಪೆಕ್ಟ್ ಮಾಡ್ತೀನಿ. ನಿಮ್ಮ ಮಾತು ಹೇಳಿದ್ರೆ ನಮ್ಮಮ್ಮ ಕೇಳ್ತಾರೆ. ಹೇಳಿ ಸರ್. ಏನಂದರೆ ನನ್ನ ಹತ್ರ ಸದ್ಯಕ್ಕೆ ಈಗ ಆ್ಯಂಡ್ರಾಯ್ಡ್ ಫೋನ್ ಇಲ್ಲ. 3 ಮಂತ್ಸಿಂದ ಕಳ್ಕೊಬಿಟ್ಟೆ. ಅಂದರೆ ನಾನು ಬೇಸಿಕ್ ಫೋನ್ ಯೂಸ್ ಮಾಡ್ತಿದ್ದೀನಿ. ಈಗ ನಾನೊಂದು ಲೆವೆಲ್ ಅಮೌಂಟ್ ಪಡ್ಕೊಂಡಿದ್ದೀನಿ. ಸೊ ಅದರಲ್ಲಿ ನನಗೊಂದು ಮೊಬೈಲ್ ತೊಗೋಬೇಕಂತ ಆಸೆ ಇದೆ. ಇಂಥ ಮೊಬೈಲೇ ತೊಗೋಬೇಕಂತಿದೆ. ಅಂದರೆ ಇಲ್ಲಿ ಬಂದಿರೋ ದುಡ್ಡಿಂದ ತಗೊಳ್ಳಿ. ಅವ್ರಿಗೆ ಹೇಳಿ ಕೊಡ್ಸಕ್ಕೆ ಅಂತ. ಯಾರು ನಿಮ್ಮ ಅಮ್ಮನಿಗೆ ಹೇಳ್ಬೇಕಾ? ಯಾಕಂದ್ರೆ ಅವ್ರು ನಾನು ಕೇಳಿದ್ರೆ ಕೊಡಲ್ಲ ನಂದು. ಸೊ ಆ ಮೊಬೈಲ್ ಕೊಡ್ಸಕ್ಕೆ ಹೇಳಿ. ಈಗ ನಿಮ್ಮ ಕನಸುಗಳು ಮನೆ ಒಂದು ಕಟ್ಟಬೇಕು ಅಂತ ಆಸೆ ಪಡ್ತಾ ಇದ್ದೀರಾ. ಅಮ್ಮನ ಆರೋಗ್ಯ ಇದೆ. ಈಗ ಹೊಸದಾಗ ಒಂದು ಆಂಡ್ರಾಯ್ಡ್ ಫೋನ್ ಬಂದಿದೆ. ಯಾವ ಆರ್ಡರ್ ನಿಮ್ಮ ಕನಸುಗಳು ಈಡೇರಿಸ್ಕೊಳ್ತಿರೋ ನೀವು ಈಡೇರಿಸ್ಕೊಳ್ಬೋದು. ಸಪೋರ್ಟ್ ಮಾಡ್ತಾರೆ. ಕೆಲವೊಂದು ಬೇಸಿಕ್ ನೀಡ್ಸ್ ಯಾರು ಬೇಕಲ್ವಾ ಸರ್? ಕರೆಕ್ಟ್. ನನ್ನ ಹತ್ರ ಸದ್ಯಕ್ಕೆ ನಾನು ಬೇರೆ ಫೋನ್ ಯೂಸ್ ಮಾಡ್ತೀನಿ. ನಂದಂತೂ ಇಲ್ಲ, ಬೇರೆಯವ್ರು ಯೂಸ್ ಮಾಡೋದು ಕೊಟ್ಟಿದ್ದಾರೆ. ಸೊ ನನಗೆ ಈಗ ಎಷ್ಟು ಅಮೌಂಟ್ ನಾನು ಗೆದ್ದಿದ್ದೀನಿ, ಸರಿ, ನನ್ನ ದುಡ್ಡಲ್ಲಿ ನಾನು ತಗೊಂಡಿದ್ದೀನಿ ಅಂತ ಹೇಳ್ಬೇಕು. ಏನು ಅಮ್ಮ ಬೇಡ ಅಂತಾರ ಇದಕ್ಕೆ? ನಿಮ್ದೇನ ಅಭ್ಯಂತರ ಇದೆಯಮ್ಮ? ಇಲ್ಲ ಸರ್. ಖಂಡಿತ ಇಲ್ಲ ಅಂತ ಹೇಳ್ಬಿಟ್ಟಿದಾರಪ್ಪ. ಇನ್ ಟಿವಿ ಮುಂದೆ ಎಲ್ಲರ ಮುಂದೆ ಹೇಳ್ಬಿಟ್ಟಿದ್ದಾರೆ. ನಿನ್ ಫೋನ್ ಇನ್ ಬಂತು, ಆಯ್ತಾ? ರೈಟ್, ಮುಂದುವರ್ಸೋಣ. ಓಕೆ, ವೆರಿ ನೈಸ್. ಗಿರೀಶ್ ಅವರು 2ನೇ ಜಗಲಿಕಟ್ಟೆ ಸೇರಿ ಮಿನಿಮಮ್ ಗ್ಯಾರಂಟಿಯಾಗಿ 3,20,000 ರೂಪಾಯಿಗಳನ್ನ ಪಡಿತಾರೆ. ಆ ಚೆಕ್ ಇಲ್ಲಿದೆ. ಅಭಿನಂದನೆಗಳು ಗಿರೀಶ್ ಅವರೇ. ಹೇಳಿ ಗಿರೀಶ್ ಅವರೇ, 3,20,000 ರೂಪಾಯಿಗಳು. ನೀವು ಭಾಳ ಕಷ್ಟಗಳನ್ನು ನೋಡಿದಿರಿ ಅಂತ ಹೇಳಿದ್ರಿ. ಏನಿಸ್ತದೆ ಈ ಕ್ಷಣದಲ್ಲಿ? ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಎಷ್ಟು ಅಮೌಂಟ್, ನಾನು ತುಂಬ ಅಮೌಂಟ್ ನೋಡಿದ್ದೀನಿ. ಒಂದು 25 ಲಕ್ಷ ತನಕ ದುಡ್ಡು ನೋಡಿದ್ದೀನಿ. ಬಟ್ ನನ್ನ ದುಡ್ಡು ಅಂತ ಫಸ್ಟ್ ಟೈಮ್ ನೋಡಿರೋದು. ಇವತ್ತು ತುಂಬ ಖುಷಿ ಆಗ್ತಿದೆ ಸರ್. ಯಾಕಂದರೆ ನನ್ನಲ್ಲಿ ಹೇಳಿದ್ರಲ್ಲ ಒಬ್ಬರು, ಆಗಲ್ಲ ನಿನ್ನ ಕೈಲಿ ಏನೂ ಆಗಲ್ಲ, ಅನಾಲಾಯಕು, ಕೈಲಾಗ್ದವನು ಅಂತ ಹೇಳಿದ್ರು. ಸೊ ಇವತ್ತು ನಾನು ಏನು ನನ್ನ ಕೈಲಿ ಆಗುತ್ತೆ, ಐ ಆಮ್ ಪ್ರೂವ್ ಇಟ್. ಸರ್, ಏನು ಅನಿಸ್ತದೆ ಈಗ? 3,20,000 ರೂಪಾಯಿ ಚೆಕ್ ಕೊಟ್ಟಿದ್ದೀನಿ, ಮಿನಿಮಮ್ ಗ್ಯಾರಂಟಿ. ಇನ್ನು ಮುಂದೆ ಆಟದಲ್ಲಿ ಏನಾದರೂ ಮಿನಿಮಮ್ ಅವ್ರ ಹತ್ರ 3,20,000 ರೂಪಾಯಿ ಇದೆ. ಈಗ ಆಲ್ಮೋಸ್ಟ್ ಏನು 40 ನಿಮಿಷದಲ್ಲಿ ಗೆದ್ದಿದ್ದಾರೆ. ಇನ್ನೂ ಹೆಚ್ಚು ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಭಾಳ ಒಳ್ಳೆ ಕನಸುಗಳನ್ನ ಹೊತ್ಕೊಂಡು ಬಂದಿದ್ದಾರೆ ಈ ಯುವಕ. ಇನ್ನಿರೋದು ಸರ್ 5 ಪ್ರಶ್ನೆಗಳು. ಹುಡುಗ 10 ಪ್ರಶ್ನೆಗಳು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಇನ್ನು 5 ಪ್ರಶ್ನೆಗಳು ಸರಿಯಾದ ಉತ್ತರವನ್ನು ಕೊಟ್ಬಿಟ್ರೆ ನಮ್ಮ ಕನ್ನಡದ ಕೋಟ್ಯಾಧಿಪತಿ ಆಗ್ತಾರೆ. ಇರೋದು ಇನ್ನು ಒಂದೇ ಒಂದು ಲೈಫ್ ಲೈನ್. ಗಿರೀಶ್, ಟೇಕ್ 2, ಡಬಲ್ ಡಿಪ್ ಹೊಂದಿದೆ. ಹಾಗಾಗಿ ಕೇರ್ಫುಲ್ ಆಗಾಡಿ. ವೆಲ್, ಗುಡ್ ಲಕ್. ಇನ್ನು ಮುಂದೆ ಟೈಮ್ ಲಿಮಿಟ್ ಇಲ್ಲ. ಎಷ್ಟು ಸಮಯ ಬೇಕಾದ್ರೆ ತಗೊಳ್ಳಿ, ಯೋಚನೆ ಮಾಡಿ. ರೈಟ್, 11ನೇ ಪ್ರಶ್ನೆ ನಿಮಗೆ ನೀಡುತ್ತೆ 6,40,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಇವುಗಳಲ್ಲಿ ಏಪ್ರಿಲ್ 12, 1981
ಭೂಮಿಯ ಕಕ್ಷೆಯನ್ನು ಸುತ್ತಿ ಬಂದ ಮೊದಲ ಬಾಹ್ಯಾಕಾಶ ನೌಕೆ ಯಾವುದು? On April 12, 1981, which of these became the first space shuttle to orbit the Earth? The options: A. Challenger, B. Discovery, C. Enterprise, D. Columbia. Which was the first space shuttle to orbit the Earth? It happened on April 12th, 1981. ಸೊ ಐ ನೀಡ್ ಎ ಲೈಫ್ ಲೈನ್. You need a lifeline? ಯಾಕಂದರೆ ಡೌಟ್ ಇದೆ. Fine. ನೆಕ್ಸ್ಟ್ ಏನಂದರೆ ಇದ್ರಲ್ಲಿ ನಾನು ಏನೇ ಮಾಡಿದ್ರು ನಾನು ಕಳ್ಕೊಳ್ಳೋದು ಏನೂ ಇಲ್ಲ. ಏನಿಲ್ಲ, ಕರೆಕ್ಟ್. ನನ್ನ ಗೆಸ್ ಪಕ್ಕ ಆದರೆ ನಾನು ಅರ್ನ್ ಮಾಡ್ಬೋದು. ಯು ಆರ್ ರೈಟ್. ಸೊ ನಿಮ್ಮ ಲಾಜಿಕ್ ಕರೆಕ್ಟು, ನಿಮ್ಮ ಲಾಜಿಕ್ ಕರೆಕ್ಟು. ಈಗ ಲೂಸ್ ಮಾಡೋದೇನಿಲ್ಲ. ಮಿನಿಮಮ್ ಗ್ಯಾರಂಟಿ 3,20,000 ರೂಪಾಯಿ ಚೆಕ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಉತ್ತರ ಸರಿಯಾದರೆ 6:40 ಆಗುತ್ತೆ, ತಪ್ಪಾದರೆ 3:20 ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಇರೋದು ಒಂದೇ ಒಂದು ಲೈಫ್ ಲೈನ್. ಡಬಲ್ ಡಿಪ್ ಅಥವಾ ಟೇಕ್ 2 ಆಕ್ಟಿವೇಟ್ ಮಾಡಲಾ? ಎಸ್ ಸರ್. ಎಸ್ ದೇವ್ರು, ಆಕ್ಟಿವೇಟ್ ಟೇಕ್ 2 ಪ್ಲೀಸ್. ಓಕೆ, ಯಾವ ಎರಡರ ಮಧ್ಯೆ ನಿಮಗೆ ಕನ್ಫ್ಯೂಷನ್? ಚಾಲೆಂಜರ್ ಆ್ಯಂಡ್ ಡಿಸ್ಕವರಿ. ಓಕೆ, ಮೊದಲನೇ ಆಯ್ಕೆ ಯಾವುದು? ಡಿಸ್ಕವರಿ. ಲಾಕ್ ಮಾಡಲಾ? ಎಸ್ ಸರ್. ಲಾಕ್. ಬಿ ಡಿಸ್ಕವರಿ ಪ್ಲೀಸ್. ಡಿಸ್ಕವರಿ ಅಲ್ಲ, ಉತ್ತರ ತಪ್ಪಾಯಿತು. ಎರಡನೇ ಆಪ್ಷನ್ಗೆ 3 ಆಯ್ಕೆಗಳಿದೆ. ಒಂದು ಚಾಲೆಂಜರ್, ಇನ್ನೊಂದು ಎಂಟರ್ಪ್ರೈಸ್, ಇನ್ನೊಂದು ಕೊಲಂಬಿಯಾ. ಯೋಚನೆ ಮಾಡಿ, ಟೈಮ್ ಲಿಮಿಟ್ ಇಲ್ಲ, ಆತರ ಪಡೆದೆ. ನಿಮ್ಮ ಎರಡನೇ ಆಯ್ಕೆ ಯಾವುದು ಅಂತ ಹೇಳಿ. ಚಾಲೆಂಜರ್ ಎಲ್ಲರೂ ಕೇಳಿದಿರಾ? ಏನಾಯ್ತು, ನೆನಪಿದೆಯಾ? ಎಂಟರ್ಪ್ರೈಸ್ ನ್ಯೂಸ್ ಚಾನೆಲ್ಸ್ ಅಲ್ಲಿ, ನ್ಯೂಸ್ ಪೇಪರಲ್ಲಿ ಇದರ ಬಗ್ಗೆ ಏನಾರು ಯಾವತ್ತಾರು ಬಂತು ಅನ್ಸುತ್ತಾ? ಕೊಲಂಬಿಯಾ ಎಲ್ಲವೂ ಸ್ಪೇಸ್ ಶಟಲ್ಸ್. ಆದರೆ ಮೊದಲನೇ ಸ್ಪೇಸ್ ಶಟಲ್ ಯಾವುದು? ಫಸ್ಟ್ ಸ್ಪೇಸ್ ಶಟಲ್ ಟು ಆರ್ಬಿಟ್ ದ ಅರ್ತ್. ಉತ್ತರ ಸರಿಯಾದರೆ ನಿಮ್ಮ ಕೈಯಲ್ಲಿರೋ ಚೆಕ್ ಡಬಲ್ ಆಗುತ್ತೆ. 3:20, 6:40 ಆಗುತ್ತೆ. ಆಪ್ಷನ್ ಸಿ ಎಂಟರ್ಪ್ರೈಸಸ್ ಇರಬಹುದು. ಮೊದಲು ಇನ್ನೊಂದು ಉತ್ತರ ಹೇಳಿದ್ರಿ, ಈಗ ಎಂಟರ್ಪ್ರೈಸ್ ಅಂತ ಹೇಳ್ತಿದ್ರಾ? ಯಾವುದೋ ಒಂದು ಉತ್ತರ ಸ್ಪೆಸಿಫಿಕ್ ನಾನು ಹೇಳಿ. ಕಡೆ ಉತ್ತರ ಏನು? ಆಪ್ಷನ್ ಸಿ ಎಂಟರ್ಪ್ರೈಸಸ್. ಲಾಕ್ ಮಾಡಲಾ? ಎಸ್ ಸರ್. ಲಾಕ್. ಸಿ ಎಂಟರ್ಪ್ರೈಸ್ ಪ್ಲೀಸ್. ಮೊದಲು ನೀವು ಅಂದ್ಕೊಂಡಿದ್ದೇನು? ಚಾಲೆಂಜರ್. ಚಾಲೆಂಜರ್ ಅಂತ, ಈಗ ಎಂಟರ್ಪ್ರೈಸ್ ಅಂತ ಹೇಳ್ತಿದ್ರ. ರಾಂಗ್ ಆನ್ಸರ್. ಸರಿಯಾದ ಉತ್ತರ ಡಿ, ಕೊಲಂಬಿಯಾ. ಕ್ರಿಸ್ಟೋಫರ್ ಕೊಲಂಬಸ್ ಹೆಸರಿನಲ್ಲಿ ಕೊಲಂಬಿಯಾ ಅಂತ ಹೆಸರಿಟ್ರು. 1981ರಿಂದ 2003ವರೆಗೂ ಅದು ಅರ್ಥನ್ನ ಆರ್ಬಿಟ್ ಮಾಡ್ತಾ ಇತ್ತು. ಕೊಲಂಬಿಯಾ ಸ್ಪೇಸ್ ಶಟಲ್ ನೀವು ಕೇಳಿರ್ತೀರಾ? ಸರ್ ಕೇಳಿದ್ದೆ, ಆದರೆ ನನಗೆ ಇದೇ ಸುತ್ತಿದೆ ಅಂತ ನನಗೆ ಡೌಟ್ ಇತ್ತು ಸರ್. ಕೊಲಂಬಿಯಾಗೂ ಒಂದು ಇಂಡಿಯನ್ಗೂ ಒಂದು ಕನೆಕ್ಷನ್ ಇದೆ. ಕಲ್ಪನಾ ಚಾವ್ಲಾ ತೀರೋಗಿದ್ದು ಕೊಲಂಬಿಯಾ ಆಕ್ಸಿಡೆಂಟಲ್ಲಿ. ಬಟ್ ಕೊಲಂಬಿಯಾ ಶುರುವಾಗಿದ್ದು 1981. ದಟ್ ವಾಸ್ ದ ಫಸ್ಟ್ ಸ್ಪೇಸ್ ಶಟಲ್ ವಿಚ್ ಆರ್ಬಿಟೆಡ್ ದಿ ಅರ್ತ್. ಅದರ ಲಾಸ್ಟ್ ಫ್ಲೈಟಲ್ಲಿ ನಾವು ಕಲ್ಪನಾ ಚಾವ್ಲಾವನ್ನ ಕಳ್ಕೊಂಡ್ವಿ. ಹಾಗಾಗಿ ನಿಮ್ಮ ಉತ್ತರ ತಪ್ಪಾಯಿತು. ಆಟದಿಂದ ನೀವು ನಿರ್ಗಮಿಸಬೇಕಾಗತ್ತೆ. ಎನಿವೇ, 3,20,000 ರೂಪಾಯಿ ಗೆದ್ದಿದ್ರಿ. ಆಲ್ ದಿ ಬೆಸ್ಟ್ ಯು. ವೆಲ್ ಪ್ಲೇಡ್, ವೆಲ್ ಪ್ಲೇಡ್, ವೆಲ್ ಪ್ಲೇಡ್. ರೈಟ್. ಓ, ಏನು ನಾನು ಹಾಕ್ಲಾ? ಯಾವುದು? ಲೆಫ್ಟ್ ಹ್ಯಾಂಡ್ ಎಲ್ಲಿ? ಎಸ್, ರೈಟ್. ಥ್ಯಾಂಕ್ ಯು. ಗುಡ್ ಲಕ್ ಟು ಯು.
ಒಳ್ಳೆ ಕಾಲ ಈಗ ಶುರು ಆಯ್ತು ನಿಮಗೆ. ಬಸ್ 3,20,000 ರೂಪಾಯಿ ಗೆದ್ದಿದ್ದಾರೆ. ಗುಡ್ ಲಕ್ ಮ್ಯಾನ್, ವೆಲ್ ಪ್ಲೇಡ್. ಥ್ಯಾಂಕ್ ಯು ಸರ್. ಭಾಳ ಚೆನ್ನಾಗಿ ಮಾತಾಡಿದ್ರಿ, ಚೆನ್ನಾಗಿ ಆಡಿದ್ರಿ. ನಿಮ್ಮ ಗೆಲುವನ್ನು ಇನ್ನಷ್ಟು ಮೆರುಗುಗೊಳಿಸಲು ನಮ್ಮ ಕೋಲ್ಗೇಟ್ ಅವರು ಈ ಮುಗುಳ್ನಗೆಯ ಗಿಫ್ಟ್ ಹ್ಯಾಂಪರ್ ನಿಮಗೆ ಕಳಿಸಿದ್ದಾರೆ. ಗುಡ್ ಲಕ್. ಓಕೆ, ಥ್ಯಾಂಕ್ ಯು ರೀ. ನೈಸ್ ಪ್ಲೇಯಿಂಗ್. ಬೈ ಬಾಯ್. ಸಿ ಯು. ಎಸ್, ಗಿರೀಶ್ ಅವ್ರ ಜೊತೆ ಆಟ ಆಡಿದ್ದು ಮಾತಾಡಿದ್ದು ಎಲ್ಲ ಬಹಳ ಖುಷಿ ಕೊಡ್ತು. 3,20,000 ರೂಪಾಯಿ ಗೆದ್ರು. ಅದರಲ್ಲಿ ಒಂದು ಫೋನ್ ತಗೋಬೇಕು ಅಂತ ಆಸೆ ಪಡ್ತಾರೆ ಯುವಕರು. ಆಲ್ ದ ಬೆಸ್ಟ್ ಯು ಗಿರೀಶ್ ಅವರೇ. ಮುಂದೆ ನಮ್ಮ ಹಾಟ್ ಸೀಟಲ್ಲಿ ಕೂರೋರು ಯಾರು, ನಮ್ಮ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಪ್ರಶ್ನೆ ಏನು ಎಲ್ಲವನ್ನು ಹೇಳ್ತೀನಿ. ಒಂದು ಸಣ್ಣ ವಿರಾಮದ ನಂತರ ಪ್ಲೀಸ್ ಟೇಕ್ ಅ ವೆರಿ ವೆರಿ ಸ್ಮಾಲ್ ಬ್ರೇಕ್. ಕನ್ನಡದ ಕೋಟ್ಯಾಧಿಪತಿಯನ್ನು ಬರೀ ನೋಡಬೇಡಿ, ನಮ್ಮ ಜೊತೆ ನೀವು ಆಡಿ. ಹಾಟ್ಸ್ಟಾರ್ ಆಪ್ ನ ಡೌನ್ಲೋಡ್ ಮಾಡಿ. ಅದರಲ್ಲಿ ಕನ್ನಡದ ಕೋಟ್ಯಾಧಿಪತಿಯನ್ನ ಆಯ್ಕೆ ಮಾಡಿ. ಟಿವಿಯಲ್ಲಿ ನಮ್ಮ ಆಟ ಶುರು ಆಗ್ತಿದ್ದಾಗೆ ನಿಮ್ಮ ಫೋನ್ ನಲ್ಲೂ ಆಟ ಶುರು ಆಗುತ್ತೆ. ನೀವು ನಿಮ್ಮ ಫೋನ್ ನಲ್ಲಿ ಸರಿಯಾದ ಉತ್ತರ ಕೊಟ್ರೆ ನಿಮಗೂ ಸಿಗುತ್ತೆ ಸರ್ಪ್ರೈಸಿಂಗ್ ಗಿಫ್ಟ್ಸ್. ಕನ್ನಡದ ಕೋಟ್ಯಾಧಿಪತಿ ಇನ್ಮೇಲೆ ಪ್ರತಿ ಸೀಟು ಹಾಟ್ ಸೀಟೆ. ಹಲೋ, ವೆಲ್ಕಮ್ ಬ್ಯಾಕ್. ಈ ವಾರದ ಕೊನೆಯ ಬೆರಳುಗಳ ಮಿಂಚಿನ ಓಟದ ಪ್ರಶ್ನೆ ಇದಾಗಿರಬಹುದು. ಹಾಗಾಗಿ ಆಲ್ ಆಫ್ ಯು ಪ್ಲೀಸ್ ಗಿವ್ ಇಟ್ ಯುವರ್ ಬೆಸ್ಟ್. ಯಾರೋ ಒಬ್ಬರಿಗೆ ಈ ವಾರದ ಕೊನೆ ಸ್ಪರ್ಧಿ ಆಗೋ ಅವಕಾಶ ಸಿಗುತ್ತೆ ಅನ್ಸುತ್ತೆ. ಇಲ್ಲಿದೆ ಬೆರಳುಗಳ ಮಿಂಚಿನ ಓಟದ ಪ್ರಶ್ನೆ. ಈ ಪ್ರಾಣಿಗಳನ್ನು ಅವುಗಳ ಸಾಮಾನ್ಯ ಎತ್ತರಕ್ಕೆ ಅನುಗುಣವಾಗಿ ಕಡಿಮೆಯಿಂದ ಹೆಚ್ಚಿನವರೆಗೆ ಜೋಡಿಸಿ. Starting from the shortest, arrange these animals according to their average height. The mere options: A. Onte, B. Emme, C. Chirte, D. Bekku. Time up. ಸರಿಯಾದ ಕ್ರಮ ಏನು ಅಂತ ನೋಡೋಣ. The shortest is D. Bekku, cat. ಆಮೇಲೆ C. ಚಿರತೆ, leopard. ಆಮೇಲೆ B. ಎಮ್ಮೆ, buffalo. ನಂತರ A. ಒಂಟೆ, camel. ಸರಿಯಾದ ಕ್ರಮವಾದ D, C, B, A ಅನ್ನ ಎಷ್ಟು ಜನ ಕೊಟ್ಟಿದ್ದಾರೆ ನೋಡೋಣ. 4 ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ರಿ. ಅದರಲ್ಲಿ ಅತಿ ವೇಗವಾಗಿ ಕೊಟ್ಟಿರೋರು ಅನಂತ ರಾವ್. Congratulations. 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 Wow. ದಿನಾಲು ಕಾಯ್ತಾ ಇದ್ರಿ ಯಾವಾಗ ಕೂರ್ತೀರಿ ಅಂತ. ಅವಕಾಶ ಬಂದಿದೆ. ಬನ್ನಿ ಕೋಟಿ ಆಟ ಆಡೋಣ. ಇವರು ಮಿಸ್ಟರ್ ಅನಂತರಾವ್ ಕೆ, 45 ವಯಸ್ಸಿನವರು. ಕುಷ್ಟಗಿಯಲ್ಲಿ ಹುಟ್ಟಿದ್ರು. ಸೆಕೆಂಡ್ PU ವರೆಗೂ ಓದಿದ್ದಾರೆ. ಮಾನ್ವಿ, ರಾಯಚೂರ್, ಸಿಂಧನೂರು, ವಾಡಿ ಮೊದಲಾದ ಕಡೆ ಇಂಡಿಯಾ ಪೋಸ್ಟ್ನಲ್ಲಿ ಕೆಲಸ ಮಾಡಿ ಈಗ ಹೊಸಪೇಟೆಯಲ್ಲಿ ಸೀನಿಯರ್ ಪೋಸ್ಟ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ವೆಲ್ಕಮ್ ಟು ದ ಶೋ ಸರ್. ಎಸ್, ಅಲ್ಲೊಂದು ಪುಟಾಣಿ ಬಹಳ ಸಂತೋಷ ಪಡ್ತಾ ಇದ್ದಾರೆ. ಆ ಪುಟಾಣಿ ಯಾರು? ನನ್ನ ಮಗಳು ಸರ್, ತನ್ಮಯಿ ಅಂತ. ಹಾಯ್ ತನ್ಮಯ್. ಹಾಯ್. ಸುಗರೇಶ್ ಅಂತ ನಮ್ಮ ಫ್ರೆಂಡ್ ಸರ್. ನಮಸ್ಕಾರ ಸುಗರೇಶ್ ಅವರೇ. ತನ್ಮಯಿ, ಯಾವ ಕ್ಲಾಸ್ ಓದ್ತಿದ್ದೀರಾ ನೀವು? 5th standard. 5th standard. ವೆರಿ ನೈಸ್. ಬೇರೆ ಯಾರ ಬಂದಿರಾ ನಿಮ್ಮ ಫ್ಯಾಮಿಲಿಯಿಂದ? ಇಲ್ಲ ಸರ್, ಅವರಿಬ್ಬರೇ. ಓಕೆ, ಆಟದ ರೂಲ್ಸ್ ನಿಮ್ಗೆ ಗೊತ್ತೇ ಇರುತ್ತೆ. ಗೊತ್ತಿದೆ ಸರ್. ಇಂಡಿಯಾ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ತೀರಾ ಅಂತ ಕೇಳಿ ಬಹಳ ಫೇವರೇಟ್ ಮೆಮೊರೀಸ್ ನಮಗೆಲ್ಲ. ಈಗ ನಮಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಹಾಂ ಸರ್. ಅವಾಗೆಲ್ಲ ಒಂದು ಪೋಸ್ಟ್ ಕಾರ್ಡು, ಒಂದು ಇನ್ಲ್ಯಾಂಡ್ ಲೆಟರ್ ಅಂದ್ರೆ ದೊಡ್ಡ ವಿಷಯ. ಆಲ್ ಕಮ್ಯುನಿಕೇಶನ್ ಅದ್ರ ಮೂಲಕ ನಡೀತಾ ಇತ್ತು. ಹೌದು ಸರ್. ಈಗ ಇಮೇಲ್ ಎಲ್ಲ ಬರಕ್ ಮುಂಚೆ. ಈಗ ಹೇಗಿದೆ ಹೋಲ್ ಪೋಸ್ಟಲ್ ಸಿಸ್ಟಮ್? ಎಲ್ಲ ಸಿಸ್ಟಮ್ ಹಾಗೇ ಇದೆ ಸರ್. ಆಮೇಲೆ ಅವಾಗ ಏನು ಸರ್ವಿಸ್ ಸಿಗ್ತಿತ್ತು ಅದೇ ತರ ಸರ್ವಿಸ್ ಸಿಗ್ತದೆ. ಆದ್ರೆ ಈಗ ಫಾಸ್ಟ್
ಈ ಏನು ಎಲೆಕ್ಟ್ರಾನಿಕ್ ಏನು ಬಂದದಲ್ಲ ಸರ್, ಹಾಗಾಗಿ ಅದನ್ನ ಯಾರು ಯೂಸ್ ಮಾಡ್ತಾ ಇಲ್ಲ. ಅಂಡ್ ಆ ಟೆಲಿಗ್ರಾಮ್ ಅಂತಲ್ಲ ಸರ್, ಅದು ಎರಡಕ್ಕೂ ಇತ್ತು ಸರ್. ಫಾದರ್ ಸೀರಿಯಸ್ ಕಮ್ ಇಮಿಡಿಯೇಟ್ಲಿ, ಖುಷಿ ಕೊಡ್ಲಿಕ್ಕೂ ಇತ್ತು, ದುಃಖ ಕೊಡ್ಲಿಕ್ಕೂ ಇತ್ತು. ನಾವೆಲ್ಲ ಮೊದಲು ಇಲ್ಲಿ ಆಕ್ಟಿಂಗ್ ಮಾಡಕ್ ಶುರು ಮಾಡಿದಾಗ ಟೆಲಿಗ್ರಾಮೇ ಬರೋದು ಔಟ್ಡೋರ್ ಶೂಟಿಂಗ್ ಇಂದ. ಸ್ಟಾರ್ಟ್ ಇಮಿಡಿಯೇಟ್ಲಿ ಶೂಟಿಂಗ್ ಇನ್ ಕುಶಾಲ್ ನಗರ್ ಅಂತ ಕಳ್ಸ್ಬಿಡೋರು. ಸೊ ಇಟ್ಸ್ ಸೋ ನೈಸ್. ಇನ್ಫ್ಯಾಕ್ಟ್ ಎಷ್ಟೊಂದು ಫಿಲ್ಮ್ ನಾವು ನೋಡಿದೀವಿ, ಟೆಲಿಗ್ರಾಮ್ ಬಂತು ತಕ್ಷಣ ಅಜ್ಜಿಯರು ಅಮ್ಮಂದ್ರಲ್ಲ ಅಳಕ್ ಶುರು ಮಾಡ್ಬಿಡ್ತಾರೆ. ಕಾಲ ಇತ್ತು, ನೀರು ಕಾಸ್ಲಿಕ್ಕೆ ಇಟ್ಬಿಡೋದು ಸ್ನಾನ ಮಾಡ್ಲಿಕ್ಕೆ. ಹೌದು 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 ಹೌದು. ಬಟ್ ನಮ್ಮ ಸಿನಿಮಾದಲ್ಲಿ ಒಂದು ಹೇಳ್ತೀವಿ ನಾವು, ಡಯಲಾಗ್ ರೈಟಿಂಗ್ ಹೇಗಿರ್ಬೇಕು ಅಂದ್ರೆ ಟೆಲಿಗ್ರಾಮ್ ತರ ಇರಬೇಕು ಅಂತ. ಎಕ್ಸ್ಟ್ರಾ ವರ್ಡ್ಸ್ ಇರಬಾರ್ದು, ಏನ್ ಅಗತ್ಯನೋ ಅದನ್ನ ಮಾತ್ರ ಒಬ್ರು ಬಾಯಲ್ಲಿ ಹೇಳಿಸ್ಬೇಕು ಅನ್ನೋದು ಸಿನಿಮಾ ರೈಟಿಂಗ್ ರೂಲ್ ಅದು. ಹಾಗಾಗಿ ನಿಮ್ಮ ಜೀವನದ ಸಿನಿಮಾನ ನೋಡ್ಕೊಂಬೋಣ, ಆಮೇಲೆ ಆಟ ಮುಂದುವರ್ಸೋಣ. ಆನಂದರಾವ್ ಅವರ ಲೈಫ್ ಹೇಗಿದೆ ನೋಡಿ. ನಮಸ್ಕಾರ, ನಾನು ಅನಂತರಾವ್ ಅಂತ. ನಾನು ಇಂಡಿಯಾ ಪೋಸ್ಟ್ನಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, TB ಡ್ಯಾಮ್ ಹೊಸಪೇಟೆ ಬಳ್ಳಾರಿ ಡಿಸ್ಟಿಕ್ನಲ್ಲಿ. ನಾನೇ ಮನೆ ನಡೆಸ್ಬೇಕಾಗಿತ್ತು. ನಾನು ಒಬ್ಬನೇ ಮಗ ನಮ್ಮ ತಂದೆ ತಾಯಿಗೆ. ನಮ್ಮ ತಂದೆ ತಾಯಿ ನನ್ನ ಸಣ್ಣ ವಯಸ್ಸಿನಲ್ಲಿ ತೀರು ಹೋಗಿದ್ದರಿಂದ ನಮ್ಮ ತಾಯಿನೇ ನನ್ನ ಸಾಕಿದ್ದು. 2007ನಲ್ಲಿ ನನ್ನ ಮ್ಯಾರೇಜ್ ಆಯಿತು. ದೀಪಾ ಅಂತ ನನ್ನ ವೈಫ್ ಇದ್ದಾಳೆ. 2 ಮಕ್ಕಳು, ನಾನು, ನನ್ನ ಮಡದಿ ಮತ್ತು ನನ್ನ ತಾಯಿ. ನನ್ನೊಂದು ಸುಖಿ ಕುಟುಂಬ. ಫ್ಯಾಮಿಲಿ ಜೊತೆನೇ ಭಾಳ ಟೈಮ್ ಸ್ಪೆಂಡ್ ಮಾಡ್ತಾರೆ ಅವರು. ಮತ್ತು ಮಕ್ಕಳು ಅಂದರೆ ಆಯಿತು, ಮಕ್ಕಳ ಜೊತೆನೇ ಟೈಮ್ ಕಳೆಯೋದು. ಆಮೇಲೆ ಕುಕಿಂಗ್ ಮಾಡೋದು ನನಗೆ ಒಂದು ಹಾಬಿ ಇದೆ. ಹಾಗಾಗಿ ನನ್ನ ಮಿಸ್ಸಸ್ಗೆ ನಾನು ಭಾಳ ಹೆಲ್ಪ್ ಮಾಡ್ತಾ ಇರ್ತೀನಿ. ನಾನು 1 ಕೋಟಿಯನ್ನು ಗೆದ್ದರೆ ನನ್ನ ಮಕ್ಕಳ ಫ್ಯೂಚರಿಗೋಸ್ಕರ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಹಾಗೂ ನನ್ನ ಫ್ಯಾಮಿಲಿಯೊಂದಿಗೆ ನಾರ್ತ್ ಇಂಡಿಯಾ ಟೂರ್ ಮಾಡಬೇಕಂತ ಪ್ಲ್ಯಾನಿಂಗ್ ಮಾಡಿದ್ದೀನಿ. ಹಾಗೂ ನನ್ನ ಜೀವನದ ಏಕೈಕ ಉದ್ದೇಶ ಒಂದಿದೆ, ಅದು ನೇಪಾಳದ ಕಾಠ್ಮಂಡುವಿನಲ್ಲಿರುವಂಥ ಪಶುಪತಿನಾಥ ದೇವಸ್ಥಾನವನ್ನು ನೋಡಬೇಕಂತ ಆಸೆ. ಇದೇ ಅಮೌಂಟ್ನಲ್ಲಿ ಅದನ್ನು ಕೂಡ ನಾನು ಈಡೇರಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಓಕೆ, ಇವರು ನಾರ್ತ್ ಇಂಡಿಯಾ ಟೂರ್ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಕತ್ಮಂಡಲ್ಲಿರುವ ಪಶುಪತಿನಾಥ ದೇವಸ್ಥಾನ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಮಕ್ಕಳ ಭವಿಷ್ಯಕ್ಕೋಸ್ಕರ ಆಡ್ತಿದ್ದಾರೆ. ಆಲ್ ದ ಬೆಸ್ಟ್ ಯು. ಆಟದ ರೂಲ್ಸ್ ಇವು. ಒಟ್ಟು 15 ಪ್ರಶ್ನೆಗಳು, 3 ಹಂತಗಳು. ಮೊದಲ 5 ಪ್ರಶ್ನೆಗಳಿಗೆ 45 ಸೆಕೆಂಡ್ಸ್, ನಂತರದ 5 ಪ್ರಶ್ನೆಗಳಿಗೆ 60 ಸೆಕೆಂಡ್ ಟೈಮ್ ಲಿಮಿಟ್, ನಂತರದ 5 ಪ್ರಶ್ನೆಗಳಿಗೆ ಟೈಮ್ ಲಿಮಿಟ್ ಇಲ್ಲ. 2 ಜಗಲಿಕಟ್ಟೆ ಇವೆ. 5 ಪ್ರಶ್ನೆ ಆದ ಮೇಲೆ 10,000 ರೂಪಾಯಿ ಜೊತೆಗೆ 1, 10 ಪ್ರಶ್ನೆ ಆದ ಮೇಲೆ 3,20,000 ರೂಪಾಯಿ ಜೊತೆಗೆ 2. ನಿಮ್ಮ ಸಹಾಯಕ್ಕೆ 3 ಲೈಫ್ ಲೈನ್ಸ್ ಇದೆ. ಆಡಿಯನ್ಸ್ ಪೋಲ್ ಅಥವಾ ಜನಗಳ ಮನ, ನಂತರ ಫೋನ್ ಆಫ್ ಫ್ರೆಂಡ್ ಅಥವಾ ಆಪ್ತ ಮಿತ್ರ, 3ನೇದು ಟೇಕ್ 2 ಅಥವಾ ಡಬಲ್ ಡಿಪ್. 3 ಲೈಫ್ ಲೈನ್ಸ್ ಎಕ್ಸಾಸ್ಟ್ ಆದಮೇಲೆ ನಿಮ್ಮ ಜೊತೆಗಾರರು ಫಾಗ್ ಕೋಡ್ ರೆಡ್ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾರೆ. ಕ್ಲಿಯರ್? ಎಸ್ ಸರ್. ಆಟ ಶುರು ಮಾಡೋಣ ಸರ್. ಬುದ್ಧಿವಂತಿಕೆ ಇದ್ರೆ ಫಾರ್ಚೂನ್, ಸರ್ವಶಕ್ತಿಗಳು ನಿಮ್ಮ ಜೊತೆಗಿರಲಿ. ಆಡಿ ಆಗಿ ಕನ್ನಡದ ಕೋಟ್ಯಾಧಿಪತಿ. ಈ ಪ್ರಶ್ನೆಗೆ ಹಾಟ್ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಆನಂದರಾವ್ ಅವರೇ, 1,000 ರೂಪಾಯಿಗಳನ್ನ ನೀಡುವ ಮೊದಲನೇ ಪ್ರಶ್ನೆ ಇದು. ಹಿಂದೂ ಪುರಾಣಗಳಲ್ಲಿ ತನ್ನ ಒಡೆಯ ಅಥವಾ ಒಡತಿಗೆ ಕೇಳಿದ್ದನ್ನು ಕೊಡುವ ಕಾಮಧೇನು ಯಾವ ಪ್ರಾಣಿ? ಇನ್ ಹಿಂದೂ ಮೈಥಾಲಜಿ, what type of animal is Kamadhenu, who provides her owner whatever he or she desires? The options: A. Aane, elephant; B. Hasu, cow; C. Yamme, buffalo; D. Kudre, horse. ಸರ್ ಆಪ್ಷನ್ ಬಿ ಹಸು ಲಾಕ್ ಮಾಡಿ ಸರ್. ಲಾಕ್ ಮಾಡಲಾ? ಹಾಂ ಸರ್. ಲಾಕ್ ಬಿ ಹಸು ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್ಸ್. ನಿಮ್ಗೆ ಗೊತ್ತಿರೋ ಹಾಗೆ ಸಮುದ್ರ ಮಥನದಲ್ಲಿ 14 ವಸ್ತುಗಳು ಹೊರಗೆ ಬರುತ್ತೆ. ಅದ್ರಲ್ಲಿ ಕಲ್ಪವೃಕ್ಷ ಒಂದು, ಇನ್ನೊಂದು ಕಾಮಧೇನು, 2 ಕೇಳಿದನೆಲ್ಲ ಕೊಡುತ್ತೆ. ನಿಮ್ಮ ಉತ್ತರ ಸರಿ ಆಯ್ತು. ಕಾಮಧೇನು ಒಂದು, ಹಸು. 2ನೇ ಪ್ರಶ್ನೆ 2,000 ರೂಪಾಯಿಗಳನ್ನ ನಿಮಗೆ ನೀಡುತ್ತೆ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಇವುಗಳಲ್ಲಿ ಯಾವುದು ಭೂಗ್ರಹವನ್ನು ಸೂಚಿಸುತ್ತದೆ? ವಿಚ್ ಆಫ್ ದೀಸ್ ರೆಫರ್ಸ್ ಟು ಪ್ಲಾನೆಟ್ ಅರ್ತ್? ನಿಮಗೆ ಆಪ್ಷನ್ಸ್: ಎ. ಕೆಂಪು ಗ್ರಹ; ಬಿ. ಕಂದು ಗ್ರಹ; ಸಿ. ನೀಲಿ ಗ್ರಹ; ಡಿ. ಹಳದಿ ಗ್ರಹ.
ಈಸ್ ಇಟ್ ರೆಡ್ ಪ್ಲಾನೆಟ್, ಬ್ರೌನ್ ಪ್ಲಾನೆಟ್, ಬ್ಲೂ ಪ್ಲಾನೆಟ್ ಆರ್ ಯೆಲ್ಲೋ ಪ್ಲಾನೆಟ್? ಸರ್ ಲೈಫ್ ಲೈನ್ ಯೂಸ್ ಮಾಡಿ. ಲೈಫ್ ಲೈನ್? ಹಾಂ ಸರ್. ಓಕೆ, ಕಾಲಭೈರವರೇ ಶಾಂತವಾಗಿ ಯಾವ ಲೈಫ್ ಲೈನ್ ಬೇಕು ಅನಂತರ ಅವರೇ? ಆಡಿಯನ್ಸ್ ಪೋಲ್. ಆಡಿಯನ್ಸ್ ಪೋಲ್. ಆಡಿಯನ್ಸ್ ರೆಡಿ? ವೋಟಿಂಗ್ ಪ್ಯಾನ್ಸ್ ರೆಡಿ ಇಟ್ಕೊಳ್ಳಿ. ಪ್ರಶ್ನೆ ಹೇಳ್ತೀನಿ, ಆಯ್ಕೆಗಳನ್ನ ಕೊಡ್ತೀನಿ. ನಾನು ಹೇಳಿದಾಗ ವೋಟ್ ಮಾಡಿ. ಪ್ರಶ್ನೆ ಇದು: ಇವುಗಳಲ್ಲಿ ಯಾವುದು ಭೂಗ್ರಹವನ್ನು ಸೂಚಿಸುತ್ತದೆ? ನಿಮಗಿರೋ ಆಪ್ಷನ್ಸ್: ಎ ಕೆಂಪು ಗ್ರಹ, ಬಿ ಕಂದು ಗ್ರಹ, ಸಿ ನೀಲಿ ಗ್ರಹ, ಡಿ ಹಳದಿ ಗ್ರಹ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ನಾಲ್ಕು % ಜನ ಹೇಳ್ತಾರೆ ಕೆಂಪು ಗ್ರಹ, ರೆಡ್ ಪ್ಲಾನೆಟ್ ಅಂತ. 13% ಹೇಳ್ತಾರೆ ಕಂದು ಗ್ರಹ, ಬ್ರೌನ್ ಪ್ಲಾನೆಟ್ ಅಂತ. 66% ಜನ, ಬಹುತೇಕ ಮಂದಿ ಹೇಳ್ತಿರೋದು ಸಿ ನೀಲಿ ಗ್ರಹ ಅಥವಾ ಬ್ಲೂ ಪ್ಲಾನೆಟ್ ಅಂತ. 17% ಹೇಳ್ತಾರೆ ಹಳದಿ ಗ್ರಹ, ಯೆಲ್ಲೋ ಪ್ಲಾನೆಟ್ ಅಂತ. ಏನು ಮಾಡ್ತೀರಿ? ಸಿ ನೀಲಿ ಗ್ರಹ ಲಾಕ್ ಮಾಡಿ ಸರ್. ಲಾಕ್ ಮಾಡ್ಲಾ? ಹಾಂ ಸರ್. ಶೂರ್. ಹಾಂ ಸರ್. ಲಾಕ್ ಸಿ ನೀಲಿ ಗ್ರಹ ಪ್ಲೀಸ್. ನಿಮಗೆ ಸುಳಿವು ಇರಲಿಲ್ವಾ ಇದ್ರ ಬಗ್ಗೆ, ಪ್ರಶ್ನೆ ಬಗ್ಗೆ? ಆಮೇಲೆ ಆಪ್ಷನ್ ಲಾಕ್ ಮಾಡಿದ್ಮೇಲೆ ಗೊತ್ತಾಯ್ತು. ಆಪ್ಷನ್ ಲಾಕ್ ಆದ್ಮೇಲೆ ಗೊತ್ತಾಯ್ತು. ಹಾಂ ಸರ್. ನಿಮ್ಮ ಪುಟ್ಟಿ ಏನೋ ಹೇಳ್ತಾ ಇದ್ಲು ಕಿವಿಯಲ್ಲಿ. ಏನ್ ಹೇಳ್ತಾ ಇದ್ದೀಮ್ಮ? ಸಿ, ಆಪ್ಷನ್ ಸಿ. ನೀಲಿ ಗ್ರಹ. Earth is called the blue planet. Why is it called the blue planet, you know? ಏನಕ್ಕೆ ನೀಲಿ ಗ್ರಹ ಅಂತ ಕರೀತಾರೆ ಗೊತ್ತಾ? You don't know. Okay. ಸಿ ನೀಲಿ ಗ್ರಹ ಸರಿಯಾದ ಉತ್ತರ. ಕಂಗ್ರಾಚುಲೇಷನ್ಸ್. ಭೂಮಿಯಲ್ಲಿ 71%, 71% ನೀರಾಗಿರೋದ್ರಿಂದ ನೀವು ಭೂಮಿಯನ್ನ ಸ್ಪೇಸ್ ಇಂದ ನೋಡಿದಾಗ ನೀಲಿನೇ ಕಾಣಿಸ್ತದೆ, ನೀಲಿ ಕಲರ್ ಕಾಣುತ್ತೆ. ಹಾಗಾಗಿ ಬ್ಲೂ ಪ್ಲಾನೆಟ್. ಕನ್ಫ್ಯೂಸ್ ಆಗ್ಬಿಡಿ ಸರ್ ಅದು ಕ್ವಶನ್. ಸರ್ ಒಂದು ಸಣ್ಣ ಕ್ವಶನ್ ಇದೆ. ಕೆರಿಯರ್ ಸ್ಟಾರ್ಟ್ ಆದಾಗಿಂದ ಯಾರಾದರೂ ನಿಮ್ಮ ಅಭಿಮಾನಿಗಳು, ಫ್ಯಾನ್ಸು ಒಂದು ಲೆಟರ್ ಹಾಕಿದ್ದು ಅದನ್ನು ನೋಡಿದಾಗಲೇ ನಿಮ್ಗೆ ಏನೋ ಒಂಥರ ರೋಮಾಂಚನ ಆಗೋದು, ಇಂಥ ಫ್ಯಾನ್ಸು ಇದ್ದಾರಂತ. ಅಂದ್ರೆ ಎಷ್ಟೊಂದು ರೊಮ್ಯಾಂಟಿಕ್ ಲವ್ ಲೆಟರ್ ಅದನ್ನ ಬಿಡಿ. ಅದಕ್ಕಿಂತ ಮುಖ್ಯವಾದ್ದು ಕೆಲವರು ಲೈಫ್ಗಳು ಬದಲಾಗಿದೆ ನಮ್ಮ ಚಿತ್ರಗಳಿಂದ ಅಂತ ನಮ್ಗೆ ಬಂದಾಗ ಆ ಬಹಳ ಖುಷಿ ಆಗುತ್ತೆ. ಅದೇನಾಯ್ತು, ಅಮೆರಿಕ ಅಂತ ಒಂದು ಚಿತ್ರ ಮಾಡಿದೆ, ನಿಮ್ಗೆ ಗೊತ್ತೇ ಇದೆ. 20 ವರ್ಷಗಳಾಯ್ತು ಈಗ ಮಾಡಿ ನಾನು. ಆದ್ರೆ ನನ್ನ ಪಾತ್ರ ಏನು ಅಂದ್ರೆ, ನನ್ನ ಪಾತ್ರದ ಹೆಸರು ಸೂರ್ಯ. ಸೂರ್ಯನ ನಂಬಿಕೆ, ರಮೇಶ್ ನಂಬಿಕೆ ಕೂಡ ಅದೇ. ಸರ್, ನಾವು ಏನೇ ಸಾಧಿಸಬೇಕು ಅಂತ ಅನ್ಕೊಂಡ್ರು ಇಲ್ಲೇ ಇಂಡಿಯಾದಲ್ಲಿ ಮಾಡ್ಬೋದು, ಅದಕ್ಕೆ ಹೊರ ದೇಶಕ್ಕೆ ಹೋಗ್ಬೇಕಾಗಿಲ್ಲ. ಎಂಥ ಬೃಹತ್ ಸಾಧನೆ ಆದ್ರೂ ನಮ್ಮ ದೇಶದಲ್ಲಿ ಮಾಡ್ಬೋದು ಅಂತ ನನ್ನ ನಂಬಿಕೆ, ನನ್ನ ಪಾತ್ರದ ನಂಬಿಕೆ. ನನ್ನ ಫ್ರೆಂಡ್ ಬಂದ್ರು, ಇಲ್ಲ ಅಮೆರಿಕಾ ಗ್ರೇಟು, ನಾನು ಅಲ್ಲಿ ಹೋಗ್ತೀನಿ ಅಂತ ಹೋಗ್ತಾನೆ. ನಿಮ್ಗೆ ಗೊತ್ತೇ ಇದೆ ಕತೆ. ಈ ಚಿತ್ರ ರಿಲೀಸ್ ಆದಮೇಲೆ ನನಗೆ ಇಬ್ಬರು ಹುಡುಗರು, SSLC ಹುಡುಗರು ರೀ, ಅವ್ರೊಂದು ಪತ್ರ ಬರೆದಿದ್ರು. ಸರ್ ನಾವು ಫಿಲ್ಮ್ ನೋಡಿದ್ವಿ, ನಾವು ದೇಶ ಬಿಟ್ಟು ಹೋಗಲ್ಲ ಸರ್, ನಾವು ಇಲ್ಲೇನ ಮಾಡ್ತೀವಿ ಸರ್. ಅದು ಒಂದು ಚಿತ್ರದಿಂದ 2 ಗಂಟೆ ನಾವೇನೋ ಚಿತ್ರ ಮನೋರಂಜನೆಗೆ ಅಂತ ಮಾಡ್ತೀವಿ, ಅದು ಕೆಲವರಿಗೆ ಎಷ್ಟು ಮುಟ್ಟು ಬಿಡುತ್ತೆ ಅಂದ್ರೆ. ಹಾಗಾಗಿ 2 ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ನ ಇಲ್ಲೇ ಉಳಿಸ್ಕೊಂಡು ಒಂದು ಚಿತ್ರದ ಮೂಲಕ ಆ ಲೆಟರ್ ಬಹಳ ಖುಷಿ ಕೊಡ್ತಾರೆ. ರಿಯಲಿ ಎಸ್. ಸೊ 3ನೇ ಪ್ರಶ್ನೆ ನಿಮಗೆ ನೀಡುತ್ತೆ 3,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಮಧ್ಯಾಹ್ನ 3 ಗಂಟೆ ಸಮಯಕ್ಕೆ ಗಡಿಯಾರದ ಮುಳ್ಳುಗಳು ಯಾವ ಕೋನದಲ್ಲಿ ಇರುತ್ತದೆ? ಅಟ್ ವಾಟ್ ಆಂಗಲ್ ವಿಲ್ ದ ಹ್ಯಾಂಡ್ಸ್ ಆಫ್ ಅ ಕ್ಲಾಕ್ ಬಿ ಅಟ್ 3 PM? ನಿಮಗಿರೋ ಆಪ್ಷನ್ಸ್: ಎ 45 degrees, ಬಿ 90 degrees, ಸಿ 180 degrees, ಡಿ 360 degrees. ಸರ್ ಆಪ್ಷನ್ ಬಿ 90 degrees. ಲಾಕ್ ಮಾಡಲಾ? ಹಾಂ ಸರ್. ಕಡೆ ಉತ್ತರ. ಕಡೆ ಉತ್ತರ ಸರ್. ಲಾಕ್ ಬಿ 90 degrees ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ನಾನು ಈ ವಾರ ಎಲ್ಲ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಹಾಂ ಸರ್. ಆದರೆ ನಮಗೆ ಟೈಮ್ ಬಹಳ ಬಹಳ ಮುಖ್ಯವಾದ ವಿಷಯಗಳು 3 ಸರ್ ಲೈಫಲ್ಲಿ ನನ್ನ ಪ್ರಕಾರ. ಒಂದು ಟೈಮ್, ನಮ್ಮ ಟೈಮ್ನ ಹೇಗೆ ಯೂಸ್ ಮಾಡ್ತೀವಿ ಅಂತ. 2ನೇದು ಫೋಕಸ್, ನಮ್ಮ ಶಕ್ತಿಗಳನ್ನ ಕೇಂದ್ರೀಕರಿಸಬೇಕು ಎಲ್ಲ ಒಂದು ಕಡೆ, ನೀವು ಏನು ಆಸೆ ಪಡ್ತಿರೋ ಅದ್ರ ಮೇಲೆ. 3ನೇದು ದುಡ್ಡು, ಮನಿ ಅಫ್ಕೋರ್ಸ್, ಬಹಳ ಬಹಳ ಮುಖ್ಯ. ಹಾಗಾಗಿ 3 ಸೇರಿರೋದೇ ನಮ್ಮ ಕಾರ್ಯಕ್ರಮ, ಟೈಮ್, ಫೋಕಸ್ ಮತ್ತು ಮನಿ. ಹಾಗಾಗಿ ಟೈಮ್ ಚೇಂಜ್ ಆಗ್ತಿದ್ದಾಗ, ಕಾಲ ಬದಲಾಗ್ತಿದ್ದಂಗೆ ಎಲ್ಲ ಬದಲಾಗುತ್ತೆ. ನಾವು ಎಷ್ಟು ಅಪ್ಡೇಟ್ ಮಾಡ್ಕೊಳ್ತೀವೋ ಅಷ್ಟು ನಮಗೆ ಹೆಲ್ಪ್ ಆಗುತ್ತೆ. ಟೈಮ್ ಬದಲಾಗ್ತಿದ್ದಾಗೆ
ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಏನೇನ್ ಮಾಡ್ತಾ ಇದೆ, ಏನೇನು ಹೊಸ ಹಾಕೊಂಡಿದೆ? ಈಗ ನಮ್ಮಲ್ಲಿ ಫಿಕ್ಸ್ಡ್ ಡಿಪಾಸಿಟ್ಸ್ ಎಲ್ಲ ಇದೆ ಸರ್. ಬ್ಯಾಂಕ್ನಲ್ಲಿ ಯಾವ ಥರ ಸಿಗ್ತದೆ, ಫಿಕ್ಸು ಟೈಮ್ TD ಅಂತ ಸಿಗ್ತದೆ, ರಿಕರಿಂಗ್ ಅಂತ ಸಿಗ್ತದೆ, SB ಅಂತ, ಅಥವಾ ಒಂದು ಸರ್ಟನ್ ಪೀರಿಯಡ್ ಫಿಕ್ಸ್ ಮಾಡೋದು. ಆ ಥರ ನಮ್ಮಲ್ಲಿ ಕಿಸಾನ್ ವಿಕಾಸ್ ಪತ್ರ ಅಂತ ಸಿಗ್ತದೆ ಸರ್. ಒಂದು ಲಂಪ್ ಅಮೌಂಟ್ ಇಟ್ಟರೆ ಅದು ಡಬಲ್ಗೆ ಆಗ್ತದೆ. ಅದಕ್ಕೊಂದು ಲಾಕಪ್ ಪೀರಿಯಡ್ ಇದೆ, 2.5 ವರ್ಷದ ತನಕ ಅದು ದುಡ್ಡು ಅಂತ ಒಳಗೆ ಬರೋದಿಲ್ಲ. 2.5 ನಂತರ ಯಾವಾಗಾದ್ರೂ ನಮ್ಗೆ ಅವಶ್ಯಕತೆ ಬಿದ್ದರೆ ದುಡ್ಡು ತೆಗಿಬೋದು. ತೆಗೆದೇ ಹಾಗೆ ಬಿಟ್ಟರೆ ಅದು ಒಂದು ಸರ್ಟನ್ ಪೀರಿಯಡ್ಗೆ ಈಗಿನ ರೇಟ್ ಆಫ್ ಇದು ಪೀರಿಯಡ್ ಪ್ರಕಾರ 9 ವರ್ಷ 10 ತಿಂಗಳಿಗೆ ಡಬಲ್ ಆಗ್ತದೆ ಸರ್. ಅದು ಒಂದಿದೆ. ರಿಕರಿಂಗ್ ಅಂದರೆ RD ಇದೆ ಸರ್. ಮಂತ್ಲಿ ಸ್ವಲ್ಪ ಅಮೌಂಟ್ ಸೇವಿಂಗ್ ಮಾಡ್ಕೊತಾ ಹೋದರೆ ಒಂದು ಬಿಗ್ ಅಮೌಂಟ್ ಆಗಿ ಬರ್ತದೆ. ಆ ಅಮೌಂಟ್ ತೊಗೊಂಡು ನಾವು ಯಾವ್ದಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ಅಷ್ಟು ಅಮೌಂಟ್ ನಾವು ಬರೀ ಪಾಕೆಟ್ನಲ್ಲಿಟ್ಟು ಅಥವಾ SB ಅಕೌಂಟ್ನಲ್ಲಿಟ್ಟು ಮನೇಲಿಟ್ಟು ಸೇವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಒಂದು 1000 ರೂಪಾಯಿದು ಅಕೌಂಟ್ ಮಾಡಿದ್ವಿ ಅಂದ್ರೆ ಒಂದು 70,000 ಒಮ್ಮೆಲಿಗೆ ಬರ್ತದೆ ಸರ್. ಅದರಿಂದ ಅಂದರೆ ಸೇವಿಂಗ್ ಮಾಡ್ಕೋಬೋದು. ಆ ಥರ ಆಗ್ತದೆ ಸರ್. ಆಮೇಲೆ ಈಗ ಮೀಡಿಯಾ ಪೋಸ್ಟ್ ಅಂತ ಬಂದದ, ಡೈರೆಕ್ಟ್ ಪೋಸ್ಟ್ ಅಂತ ಬಂದ ಸರ್. ಈ ಊರು ಸ್ಪೀಡ್ ಪೋಸ್ಟ್ ಅಂತ ಬಂದಿದೆ ಸರ್. ಈಗ ಡೈರೆಕ್ಟ್ ಪೋಸ್ಟ್ ಅದು ಹೆಂಗಂದ್ರೆ ಸರ್, ಯಾವುದೋ ಒಂದು ಪಬ್ಲಿಸಿಟಿ ಬೆಂಗಳೂರು ಇಡೀ ನಗರಕ್ಕೆ ಕೊಡಬೇಕಾಗಿರ್ತದೆ. ಆದ್ರೆ ಯಾರಿಗೆ ಕೊಡಬೇಕು ನಮ್ಮಲ್ಲಿ ಅಡ್ರೆಸ್ ಇರೋದಿಲ್ಲ. ಅಂಥದ್ದು ನಾವು ಪ್ರಿಂಟ್ ಮಾಡಿ ಪೋಸ್ಟ್ ಆಫೀಸಿಗೆ ಹೋಗಿ ಅದನ್ನು ಕೊಟ್ಬಿಟ್ಟು ಸರ್, ನಮ್ಮ ಪೋಸ್ಟ್ಮನ್ನು ನೋಡ್ತಾರೆ, ಮ್ಯಾಟರ್ ನೋಡ್ಕೋತಾರೆ, ಇದು ಇಂತಿಂಥವ್ರಿಗೆ ರಿಲೇಟೆಡ್ ಅಂತಂದು. ಅಡ್ರೆಸ್ ಇಲ್ಲಿಕ್ಕೂ ಕೂಡ ಆ ಫರ್ಮ್ ಮೇಲೆ ಒಂದೊಂದು ಲೆಟರ್ ಪೋಸ್ಟ್ ಮಾಡ್ಕೊತಾ ಹೋಗ್ತಾರೆ. ಇಮಿಡಿಯೇಟ್ ಆಗಿ ನಮ್ದು ಪಬ್ಲಿಸಿಟಿ ಸಿಗ್ತದೆ ಸರ್. ಡೈರೆಕ್ಟ್ ಪೋಸ್ಟು, ಮೀಡಿಯಾ ಪೋಸ್ಟು, ಈ ಪೋಸ್ಟು ಅಂತ. ಈಗ ಟೆಲಿಗ್ರಾಮ್ ಔಟ್ಡೇಟೆಡ್ ಆದ ಸರ್, ಮುಗೀತದು. ಈ ಅದೇ ಪ್ಲೇಸ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಂತ ಸರ್, ಈ ಪೋಸ್ಟ್ ಅಂತ ಅನ್ನೋದು ಒಂದು 10 ರೂಪೀಸ್ನೊಳಗೆ ಒಂದು ಮೆಸೇಜ್ ಒಂದು ಅಡ್ರೆಸ್ಸಿಗೆ ಡೆಲಿವರಿ ಆಗ್ತದೆ. ಎಲೆಕ್ಟ್ರಾನಿಕ್ ಹೋಗ್ತದೆ ಸರ್. ನಮ್ಮ ಪೋಸ್ಟ್ಮನ್ ತಂದು ಡೆಲಿವರಿ ಕೊಡ್ತಾನೆ ಆ್ಯಸ್ ಇಟ್ ಈಸ್. ಆಮೇಲೆ ಇನ್ಶೂರೆನ್ಸ್ ಸ್ಕೀಮ್ ಸರ್ ನಮ್ಮ ಹತ್ರ ಇದೆ ಸರ್. PLI ಅಂತ ಮಾಡ್ತೀವಿ, ಲೈಫ್ ಇನ್ಶೂರೆನ್ಸ್ ಸಲುವಾಗಿ. ರೂರಲ್ ಏರಿಯಾಕ್ಕೆ RPLI ಅಂತೀವಿ, ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ. ಹಳ್ಳಿ ಗ್ರಾಮೀಣ ಭಾಗಕ್ಕೂ ಸಹಿತ ದೇಶದ ನಮ್ಮ ಘನ ಸರ್ಕಾರ ಎಲ್ಲ ಜನರಿಗೂ ಇನ್ಶೂರ್ ಒಳಗೆ ಕವರ್ ಆಗಬೇಕು. ಮುಂದೆ ಅವ್ರ ಫ್ಯಾಮಿಲಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು. ಇವತ್ತಿಂದ ನಾವು ಸ್ವಲ್ಪ ದುಡ್ಡು ತೆಗೆದಿಟ್ವಿ ಅಂದ್ರೆ ನಮ್ಮ ನಂತರ ನಮ್ಮ ಫ್ಯಾಮಿಲಿಗೆ ಅದು ಅನುಕೂಲ ಆಗಬೇಕು. ನಾವು ಇಲ್ಲ ಎಂಬ ಇದಕ್ಕೆ ಆಡಬಾರ್ದು ಅವರಿಗೆ. ಯಾಕಂದ್ರೆ ಫೈನಾನ್ಷಿಯಲಿ ಹೆಲ್ಪ್ ಆಗ್ತಂದ್ರೆ ಅನುಕೂಲ ಆಗ್ತದೆ. ನಾವು ಉದ್ದೇಶಕ್ಕೆ PLI ಮಾಡ್ತೀವಿ ಸರ್, RPLI ಮಾಡ್ತೀವಿ. ಆಮೇಲೆ ಪ್ಲಸ್ ಮೇಲ್ ಸರ್ವಿಸ್ ಅಂತೂ ಕಾಮನ್, ನಮ್ದು ಬೇಸಿಕ್ ಇದದು. ಆಮೇಲೆ ಬ್ಯಾಂಕಿಂಗ್ ಸರ್ವಿಸ್ ಕೂಡ ನಮ್ಮಲ್ಲಿ ಇದೆ ಸರ್. ಯಾಕಂದ್ರೆ ನಿಮಗಿರೋ ನೆಟ್ವರ್ಕು ಸಣ್ಣ ಸಣ್ಣ ಹಳ್ಳಿವರೆಗೂ ನೀವು ರೀಚ್ ಆಗಿದ್ದೀರಿ. 1,55,000 ಪೋಸ್ಟ್ ಆಫೀಸ್ ಅವ ಸರ್ ನಮ್ಮ ಬ್ರಾಂಚ್ ಆಫೀಸಸ್. ಸಬ್ ಆಫೀಸ್ ಅಂದರೆ 30,000 ಇದೆ ಸರ್. ಈ ನಾವು SB ಗ್ರೂಪಿನಕ್ಕಿಂತ ನಮ್ಮ ಔಟ್ಲೆಟ್ಸ್ ಹೆಚ್ಚಿಗೆ ಇದೆ. ಹಾಗಾಗಿ ನಾವು ಈ ಕೋರ್ ಬ್ಯಾಂಕಿಂಗ್ ಮಾಡಿದ್ದೀವಿ, ಆನ್ಲೈನ್ ಸರ್ವಿಸ್ ತೊಗೊಂಡಿದ್ದೀವಿ. ಈಗ ಮುಂದೆ ನಮ್ಮಲ್ಲಿ ನೆಟ್ ಬ್ಯಾಂಕಿಂಗು, ಇಂಟರ್ನೆಟ್ ಬ್ಯಾಂಕಿಂಗು. ಈಗಾಗಲೇ ನಾವು ಎಲ್ಲರಿಗೂ ATM ಕೊಡ್ಲಿಕ್ಕತ್ತೀವಿ. ನಮ್ಮ ಪೋಸ್ಟಲ್ ಅಕೌಂಟ್ ಇತ್ತು ಅಂದ್ರೆ ಸರ್ ATM ಕೊಡ್ತೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ATM ರೂಮ್ ಸೆಟ್ ಮಾಡಿದ್ದೀವಿ. ಈಗ ಹೆಚ್ಚು ಲೆವೆಲ್ ಎಲ್ಲ ಮುಗಿದಿದೆ. ಅದು ಬರ್ತಾ ತಾಲೂಕು ಲೆವೆಲ್, ಹೋಬಳಿ ಲೆವೆಲ್ ಎಲ್ಲ ಹೋಗ್ತದೆ ಸರ್. ಅವಾಗ ಬ್ಯಾಂಕಿನ್ಗಿಂತ ನಮ್ಮದು ಹೆಚ್ಚು ಇದಾಗ್ತದೆ. ಇನ್ನು ಒಂದು ವರ್ಷ 2 ವರ್ಷದೊಳಗೆ ನಾವು ಬ್ಯಾಂಕಿಂಗ್ ಸೆಕ್ಟರ್ನಾಗ ವೇರ್ ಲೀಡರ್ ಆಗೋದು ಚಾನ್ಸ್ ಅದ ಸರ್. ಈ ಮಾತುಕತೆ ಆಟ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಪ್ಲೀಸ್ ಸ್ಟೇ ವಿತ್ ಅಸ್. ಅನಂತರಾವ್ ಅವರು, ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀವಿ. ಕಮ್ ಬ್ಯಾಕ್. ಕನ್ನಡದ ಕೋಟ್ಯಾಧಿಪತಿಯನ್ನು ಬರೀ ನೋಡಬೇಡಿ, ನಮ್ಮ ಜೊತೆ ನೀವು ಆಡಿ. ಹಾಟ್ಸ್ಟಾರ್ ಆಪ್ ನ ಡೌನ್ಲೋಡ್ ಮಾಡಿ. ಅದರಲ್ಲಿ ಕನ್ನಡದ ಕೋಟ್ಯಾಧಿಪತಿಯನ್ನ ಆಯ್ಕೆ ಮಾಡಿ. ಟಿವಿಯಲ್ಲಿ ನಮ್ಮ ಆಟ ಶುರು ಆಗ್ತಿದ್ದಾಗೆ ನಿಮ್ಮ ಫೋನ್ನಲ್ಲೂ ಆಟ ಶುರು ಆಗುತ್ತೆ. ನೀವು ನಿಮ್ಮ ಫೋನ್ನಲ್ಲಿ ಸರಿಯಾದ ಉತ್ತರ ಕೊಟ್ರೆ ನಿಮಗೂ ಸಿಗುತ್ತೆ ಸರ್ಪ್ರೈಸಿಂಗ್ ಗಿಫ್ಟ್ಸ್. ಕನ್ನಡದ ಕೋಟ್ಯಾಧಿಪತಿ, ಇನ್ಮೇಲೆ ಪ್ರತಿ ಸೀಟು ಹಾಟ್ ಸೀಟ್. ಈ ದಿನದ ನಿಮ್ಮ ಮನೆ ಬಾಗಿಲಿಗೆ ಸುವರ್ಣ ತಾಂಬೂಲ ಪ್ರಶ್ನೆ ಇದು. ಇವುಗಳಲ್ಲಿ ಯಾವುದು ಕರ್ನಾಟಕದ ಒಂದು ಜಿಲ್ಲೆಯಲ್ಲ? ನಿಮಗಿರೋ ಆಪ್ಷನ್ಸ್: A ಬಳ್ಳಾರಿ, B ಬೀದರ್, C ಬಾಲಸೋರ್, D ಬಾಗಲಕೋಟೆ. ವಿಚ್ ಆಫ್ ದೀಸ್ ಇಸ್ ನಾಟ್ ಅ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ? ನಿಮಗಿರೋ ಆಪ್ಷನ್ಸ್: A ಬಳ್ಳಾರಿ, B ಬೀದರ್, C ಬಾಲಸೂರ್, D ಬಾಗಲಕೋಟೆ. ಮೊದಲು ST ಟೈಪ್ ಮಾಡಿ, ಒಂದು ಸ್ಪೇಸ್ ಬಿಟ್ಟು ನಿಮ್ಮ ಆಪ್ಷನ್ A or B or C or D ಟೈಪ್ ಮಾಡಿ 57827ಕ್ಕೆ ಕಳಿಸಿ. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟು 3,000 ರೂಪಾಯಿಗಳನ್ನ ಗಳಿಸಿದ್ದಾರೆ. 4ನೇ ಪ್ರಶ್ನೆ ಅವರಿಗೆ ನೀಡುತ್ತೆ
5,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಇವುಗಳಲ್ಲಿ ಸ್ವಚ್ಛ ಭಾರತ್ ಅಭಿಯಾನದ ಲಾಂಛನ ಯಾವುದು? ವಾಟ್ ಇಸ್ ದ ಲೋಗೋ ಆಫ್ ದ ಸ್ವಚ್ಛ ಭಾರತ್ ಅಭಿಯಾನ್? ನಿಮಗಿರೋ ಆಪ್ಷನ್ಸ್: ಎ ಪೊರ್ಕೆ, ಬಿ ನೀರು, ಸಿ ಗಾಂಧೀಜಿಯ ಕೋಲು, ಡಿ ಗಾಂಧೀಜಿಯ ಕನ್ನಡಕ. Is it broomstick, water, Gandhi stick or Gandhi's spectacles? ಸರ್ ಆಪ್ಷನ್ ಡಿ, ಗಾಂಧೀಜಿಯ ಕನ್ನಡಕ. ಲಾಕ್ ಮಾಡ್ಲಾ? ಹಾಂ ಸರ್. ಕಡೆ ಉತ್ತರನ? ಕಡೆ ಉತ್ತರ ಸರ್. ಲಾಕ್ ಡಿ, ಗಾಂಧೀಜಿಯ ಕನ್ನಡಕ ಪ್ಲೀಸ್. ಅವಳು ಎಕ್ಸೈಟ್ ಆಗ್ತಾ ಇದಲ್ಲ. ಉತ್ತರ ಸರಿನಾ? ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಆ ಸ್ವಚ್ಛ ಭಾರತ್ ಲೋಗೋವನ್ನ ಡಿಸೈನ್ ಮಾಡಿದ್ದು ಅನಂತ್ ಕಸ್ಬಾರ್ದಾರ್. ಅಂದ್ರೆ ಆ ಕನ್ನಡಕ, ಗಾಂಧೀಜಿರೋ ಕನ್ನಡಕ, ಈ ಕಡೆ ಸ್ವಚ್ಛ ಭಾರತ್ ಅಂತ ಬರೆದಿತ್ತು, ಮಧ್ಯದಲ್ಲಿ ನಮ್ಮ ತ್ರಿವರ್ಣ ಇದೆ. ಹಾಗಾಗಿ ಸ್ವಚ್ಛ ಭಾರತ್ ನಮ್ಮ ಮಹಾತ್ಮ ಗಾಂಧೀಜಿಯವರ ಕನಸು ಇಡೀ ಇಂಡಿಯಾ ಬಹಳ ಬಹಳ ಸ್ವಚ್ಛವಾಗಿರಬೇಕು, ಕ್ಲೀನ್ ಆಗಿರಬೇಕು ಅಂತ. ಹಾಗಾಗಿ ಆ ಸ್ಲೋಗನ್ ಶುರು ಮಾಡಿದ್ರು, ಏಕ್ ಕದಂ ಸ್ವಚ್ಛತಾ ಕಿ ಓರ್ ಅಂತ ಸ್ವಚ್ಛ ಭಾರತ್ ಅಭಿಯಾನನ ಶುರು ಮಾಡಿದ್ರು. ನಿಮ್ಮ ಉತ್ತರ ಸರಿಯಾಗಿದೆ. ಇನ್ನೂ 2 ಲೈಫ್ ಲೈನ್ಸ್ ಹಾಗೆ ಉಳಿದಿದೆ. 5ನೇ ಪ್ರಶ್ನೆ ನಿಮ್ಮನ್ನ ಮೊದಲನೇ ಜಗಲಿ ಕಟ್ಟೆ ಕರ್ಕೊಂಡು ಹೋಗುತ್ತೆ. ಹಾಂ ಸರ್. ಮೊದಲನೇ ಜಗಲಿ ಕಟ್ಟೆ ಅಂತ ನೆನಪಾಯ್ತು. ನಿಮ್ಮ ಮೊದಲನೇ ಸಂಬಳ, ಅದರ ಅನುಭವ ಹೇಗಿತ್ತು? 770 ರೂಪಾಯಿ ಮೊದಲೇ ಸ್ಯಾಲ್ರಿ ತೊಗೊಂಡಿನಿ ಸರ್. ಅಲ್ಲಿವರೆಗೂ ಜೇಬಿನಲ್ಲಿ 10 ಪೈಸೆ ಇಲ್ಲ. ಅದು ಕೆಲಸ ಅಂತ ಸರ್, ಒಡ್ರೆಟ್ಟಿಯಿಂದ ಗಂಗಾವತಿವರೆಗೂ ಸೈಕಲ್ ತೊಗೊಂಡು ಹೋಗ್ಬೇಕು, ಬ್ಯಾಗ್ ತೊಗೊಂಡು ಹೋಗ್ಬೇಕು, ಬ್ಯಾಗ್ ತೊಗೊಂಬರ್ಬೇಕು. ಅಲ್ಲಿಂದ 6 ಕಿಲೋಮೀಟ್ರ್ ಇದೆ ಸರ್. ಅದು 4 ಸಲ ಜರ್ನಿ ಆಗ್ತದೆ ಸರ್ ಡೈಲಿ. ಅಂದರೆ 24-25 ಕಿಲೋಮೀಟ್ರ್ ಡೈಲಿ ಸೈಕಲ್ ತೊಳೆದೀನಿ ಸರ್. 8 ವರ್ಷ 9 ವರ್ಷ ತನಕ. ಮೊದಲೇ ಪಗಾರ 700 ತೊಗೊಂಡೆ. 400 ರೂಪಾಯಿ ಕಿರಾಣಿ ತಂದೆ ಸರ್. ಅವಾಗ ರೇಷನ್ ತಂದೆ. 400 ರೂಪಾಯಿ ಎಲ್ಲ ಈಚ್ ಆ್ಯಂಡ್ ಎವ್ರಿ ಐಟಮ್ಸ್ ಬಂದ್ಬಿಟ್ಟು ಅವಾಗ ಭಾಳ ಖುಷಿ ಆಯ್ತು ಸರ್ ನನಗೆ. ಅಂಥ ಖುಷಿ ನನಗೆ ಈಗ ಸುಮಾರು 40-45 ಸಾವಿರ ರೂಪಾಯಿ ತೊಗೊಳ್ತೀನಿ ಪಗಾರ. ಅದು ಆ ಖುಷಿ ಇಲ್ಲ ಈಗ ಅದಕ್ಕೆ. ಅವಾಗ ಯಾವುದೇ ಇದ್ದಿದ್ದ ಸರ್, ಕಟಿಂಗು ಅಂತ ಯಾವ ಇದ್ದಿದ್ದಿಲ್ಲ. ಅಷ್ಟು ಕೈ ಖರ್ಚಿಗೆ ಬಂದ್ಬಿಡ್ತೀವಿ. ರೊಕ್ಕ ಇಲ್ದವನ ಕೈಗೆ ದುಡ್ಡು ಸಿಕ್ಕಂಗೆ ಆಯ್ತು ಸರ್. ಹಂಗೆ ಭಾಳ ಖುಷಿ ಆಯಿತು. 770 ರೂಪಾಯಿ ನನ್ನ ಮೊದಲೇ ಸ್ಯಾಲ್ರಿ ಸರ್. ರೈಟ್. ಅದು ಈಗಾದರೂ ನೆನ್ಸೋದಿರ್ತೀನಿ ಸರ್. 770 ರೂಪಾಯಿ ಒಂದು ದಿವಸಕ್ಕೆ ಎಲ್ಲೋ ಹೋದ್ರೆ 1000-2000 ರೂಪಾಯಿ ಖರ್ಚಾಗಿಬಿಡ್ತದೆ. ಅಂಥದ್ದು ಇಡೀ ಒಂದು ತಿಂಗಳ ಪಗಾರ ನಂದು 770 ರೂಪಾಯಿ ಇತ್ತು. ರೈಟ್. ಆ ಮೊದಲನೇ ಅನುಭವಗಳ ಹಿತಾನೇ ಬೇರೆ. ಭಾಳ ಇತ್ತು ಸರ್. ಎಸ್. 5ನೇ ಪ್ರಶ್ನೆ ನಿಮ್ಗೆ ನೀಡುತ್ತೆ 10,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಇಲ್ಲಿರುವ ನಟರ ಹೆಸರುಗಳಲ್ಲಿ ಯಾವ ಜೋಡಿ ಅಣ್ಣ ತಮ್ಮಂದಿರದಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಆಕ್ಟರ್ಸ್ ಇಸ್ ನಾಟ್ ಆಫ್ ಬ್ರದರ್ಸ್? ನಿಮ್ಮಿರೋ ಆಪ್ಷನ್ಸ್: ಎ ಗಣೇಶ್ ಮಹೇಶ್, ಬಿ ವಿಜಯ್ ರಾಘವೇಂದ್ರ ಶ್ರೀ ಮುರಳಿ, ಸಿ ಚಿರಂಜೀವಿ ಸರ್ಜಾ ಧ್ರುವ ಸರ್ಜಾ, ಡಿ ಪ್ರಜ್ವಲ್ ದೇವರಾಜ್ ದಿಗಂತ್. ಆಪ್ಷನ್ ಎ ಗಣೇಶ್ ಮಹೇಶ್ ಅಣ್ಣ ತಮ್ಮ ಅಂತೂ ಗೊತ್ತಿಲ್ಲ ಸರ್ ನನಗೆ. ವಿಜಯ ರಾಘವೇಂದ್ರ ಶ್ರೀ ಮುರಳಿ ಅವರಂತರೂ ಅಣ್ಣ ತಮ್ಮ. ಚಿರಂಜೀವಿ ಸರ್ಜಾ ಧ್ರುವ ಸರ್ಜಾ ಅಂತೂ ಅಣ್ಣ ತಮ್ಮ ಸರ್. ಆಪ್ಷನ್ ಡಿ ಪ್ರಜ್ವಲ್ ದೇವರಾಜ್ ದಿಗಂತ್. ಆಪ್ಷನ್ ಡಿ. ಓಕೆ, ಲಾಕ್ ಆಪ್ಷನ್ ಡಿ ಪ್ರಜ್ವಲ್ ದೇವರಾಜ್ ದಿಗಂತ್ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಸರಿಯಾದ ಉತ್ತರಕ್ಕೊಂದು ಮುಗುಳ್ನಗೆ ಬರಲೇಬೇಕು. ಬರ್ತದೆ ಸರ್. ಏನಮ್ಮ, ಹೇಗೆ ಅನಿಸ್ತಾ ಇದೆ ಪುಟಿ? ಅಪ್ಪ 5 ಪ್ರಶ್ನೆಗಳು ಸರಿಯಾದ ಉತ್ತರವನ್ನು ಕೊಟ್ಟು 10,000 ರೂಪಾಯಿ ಗೆದ್ದಿದ್ದಾರೆ. ಖುಷಿ ಆಗ್ತಿದೆ. ವೆರಿ ಗುಡ್. ರೈಟ್. ಮೊದಲನೇ ಜಗಲಿ ಕಟ್ಟೆ ಸೇರಿದ್ದಾರೆ. ಮಿನಿಮಮ್ ಗ್ಯಾರಂಟಿಯಾಗಿ 10,000 ತಗೊಂಡೋಗ್ತೀರಿ. ಈಗ 2ನೇ ಹಂತಕ್ಕೆ ಬಂದಿದ್ದೀವಿ. ಈಗ 2ನೇ ಹಂತದಲ್ಲಿ ಮತ್ತೆ 5 ಪ್ರಶ್ನೆಗಳಿದೆ. ಈ ಹಂತ ನಿಮ್ಮನ್ನ 3,20,000 ರೂಪಾಯಿ ಕರ್ಕೊಂಡು ಹೋಗುತ್ತೆ. ರೈಟ್. 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ಮೊದಲನೇ ಜಗಲಿ ಕಟ್ಟಿ ಸೇರಿದಿರಿ ಅಂತ ಆ ಖುಷಿಯಲ್ಲಿ ಪಾರಾಚೂಟ್ ಅಡ್ವಾನ್ಸ್ಡ್ ಅಲೋವೆರಾ ಅವರು ಈ ಗಿಫ್ಟ್ ನ ನಿಮಗೋಸ್ಕರ ಕಳಿಸಿದ್ದಾರೆ. ಕಂಗ್ರಾಚುಲೇಷನ್ಸ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಹಾಗಾಗಿ ಪ್ರಜ್ವಲ್ ದೇವರಾಜ್ ಮತ್ತು ದಿಗಂತ್ ಫ್ರೆಂಡ್ಸ್, ಅವರು ಬ್ರದರ್ಸ್ ಅಲ್ಲ. ಕರೆಕ್ಟ್. 6ನೇ ಪ್ರಶ್ನೆ ನಿಮಗೆ ನೀಡುತ್ತೆ 20,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಒಂಟೆಯ ಬೆನ್ನಿನ ಡುಬ್ಬದಲ್ಲಿ ಏನು ಸಂಗ್ರಹವಾಗಿರುತ್ತದೆ? ವಾಟ್ ಡಸ್ ಅ ಕ್ಯಾಮಲ್ಸ್ ಹಂಪ್ ಕಂಟೈನ್? ನಿಮ್ಮಿರೋ ಆಪ್ಷನ್ಸ್: ಎ
ನೀರು ವಾಟರ್, ಬಿ ಕೊಬ್ಬು ಫ್ಯಾಟ್, ಸಿ ಪ್ರೋಟೀನ್, ಡಿ ಹಾಲು ಮಿಲ್ಕ್. ನೀರು ಅಂತ ಕೇಳಿದ್ದೀನಿ ಸರ್. ಒಂಟೆಯ ಬೆನ್ನಿನ ತುಪ್ಪದಲ್ಲಿ ನೀರು ಅಂತ ಕೇಳಿದ್ದೀನಿ ಸರ್. ಏನು ಸಂಗ್ರಹವಾಗಿರುತ್ತದೆ? ಸರ್ ಆಪ್ಷನ್ ಎ ನೀರು. ಲಾಕ್ ಮಾಡಿ. ಲಾಕ್ ಮಾಡಲ? ಇನ್ನೆರಡು ಲೈಫ್ ಲೈನ್ಸ್ ಇದೆ. ಇಪ್ಪತ್ತೈದು ಸೆಕೆಂಡ್ಗಳು ಬಂದಿದ್ದೀರಿ. ನಿಮ್ಮ ಉತ್ತರ ಹೇಳಿ. ಆಪ್ಷನ್ ಎ ಸರ್, ನೀರೇ. ಆಪ್ಷನ್ ಎ ಲಾಕ್ ಮಾಡಲ? ಮಾಡಿ ಸರ್. ಲಾಕ್ ಎ ನೀರು. ವಾಟರ್ ಪ್ಲೀಸ್. ಏನ್ ಪುಟ ನಿಂಗೆ ಅನ್ಸುತ್ತೆ? ಒಂಟೆಯ ಬೆನ್ನಿನ ತುಪ್ಪದಲ್ಲಿ ನೀರಿರುತ್ತಾ? ನೀರಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ಅದು ಸರಿಯಾದ ಉತ್ತರ ಅಲ್ಲ, ತಪ್ಪು. ಒಂಟೆಯ ಬೆನ್ನಿನ ತುಪ್ಪದಲ್ಲಿ ಇರೋದು ಫ್ಯಾಟ್, ಕೊಬ್ಬು. ನೀರು ಅಂತ ಕೇಳಿದ್ದೆ ಸರ್ ನಾನು. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲರೂ ಕೇಳಿದೀವಿ ಒಂಟೆಯ ಬೆನ್ನಿನ ತುಪ್ಪದಲ್ಲಿ ನೀರಿರುತ್ತೆ ಅಂತ. ಅದು ನೀರಲ್ಲ. ಸರ್. ನಿಮ್ಮ ಹತ್ರ ಎರಡು ಲೈಫ್ ಲೈನ್ ಇತ್ತು ಸರ್, ಇತ್ತು. ನೀವು ಯೂಸ್ ಮಾಡ್ಬೋದಾಗಿತ್ತು. ಒಂಟೆ ಮರುಭೂಮಿಯಲ್ಲಿದ್ದಾಗ ಕೆಲವೊಮ್ಮೆ ಅದಕ್ಕೆ ಊಟ ಸಿಗದೇ ಇದ್ದಾಗ, ಆಹಾರ ಸಿಗದೇ ಇದ್ದಾಗ ಆ ಫ್ಯಾಟನ್ನು ಯೂಸ್ ಮಾಡಿಕೊಂಡು ಅದು ಸರ್ವೈವ್ ಆಗುತ್ತೆ, ಅದು ಜೀವಂತವಾಗಿರುತ್ತೆ. ಹಾಗಾಗಿ ಕ್ಯಾಮಲ್ಸ್ ಹಬ್ ಕಂಟೈನ್ಸ್ ಫ್ಯಾಟಿ ಟಿಶ್ಯೂ, ಇಟ್ಸ್ ನಾಟ್ ವಾಟರ್. ಉತ್ತರ ತಪ್ಪಾಯಿತು. ಕ್ಷಮಿಸಿ, ನೀವು ಆಟದಿಂದ ನಿರ್ಗಮಿಸಬೇಕಾಗತ್ತೆ. ಆಗಲಿ ಸರ್. 10,000 ರೂಪಾಯಿ ನಿಮ್ದಾಗಿದೆ. ಸರಿ, ಕಂಗ್ರ್ಯಾಚುಲೇಷನ್ಸ್. ಅಭಿನಂದನೆಗಳು, ಅಭಿನಂದನೆಗಳು, ಅಭಿನಂದನೆ. ನಿಮ್ಮ ಗೆಲುವನ್ನು ಇನ್ನಷ್ಟು ಮೆರುಗುಗೊಳಿಸಲು ಕೋಲ್ಗೇಟ್ ಅವರು ಈ ಮುಗುಳ್ನಗೆಯ ಗಿಫ್ಟ್ ಹ್ಯಾಂಪರ್ ಕಳಿಸಿದ್ದಾರೆ. ಕೀಪ್ ಸ್ಮೈಲಿಂಗ್. ಶ್ರೀಯುತ ಭಾಸ್ಕರ್ ಭಟ್ ಅವರು ನನ್ನ ಆತ್ಮೀಯರು ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಟೈಟನ್ ಇಂಡಸ್ಟ್ರೀಸ್, ಪೈ ಮ್ಯಾನೇಜ್ಮೆಂಟ್, ಮಣಿಪಾಲ್ ಹಾಗೂ ಗವರ್ನಿಂಗ್ ಕೌನ್ಸಿಲ್ನ ಗೌರವ ಸದಸ್ಯರು. 2008 IIT ಮೆಡ್ರಾಸ್ ಇವರಿಗೆ ಅಲುಮಿನಸ್ ಅವಾರ್ಡ್ ಕೊಟ್ಟು ಪುರಸ್ಕರಿಸಿದೆ. ವೆಲ್ಕಮ್ ಶ್ರೀ ಭಾಸ್ಕರ್ ಭಟ್ ಅವರನ್ನ. ವೆಲ್ಕಮ್ ಸರ್. ನೈಸ್ ಟು ಹ್ಯಾವ್ ಯು ಆನ್ ಬೋರ್ಡ್. ಸೋ ನೈಸ್. ಥ್ಯಾಂಕ್ ಯು. ಯಾ, ಪ್ರತಿ ವಾರನೂ ನಮ್ಮ ಕಾಂಟೆಸ್ಟೆಂಟ್ಗೆ, ನಮ್ಮ ಹಾಟ್ ಸೀಟ್ನ ಮಿಸ್ ಮಾಡಿದಂಥ ಇತರರಿಗೆ ಸೊನಾಟಾ ಅವರು ಅವರ ಗಿಫ್ಟ್ ಹ್ಯಾಂಪರ್ ಕಳಿಸ್ತಾ ಇದ್ರು. ಇವತ್ತು ಅದನ್ನು ಭಾಸ್ಕರ್ ಭಟ್ ಅವರ ಕೈಯಲ್ಲೇ ಸ್ವೀಕರಿಸಬೇಕು ಅನ್ನೋ ನಮ್ಮ ಆಸೆ ಆಗಿತ್ತು. ಹಾಗಾಗಿ ಸೊನಾಟಾ ಗಿಫ್ಟ್ ಹ್ಯಾಂಪರ್ ಪ್ಲೀಸ್. ಇನ್ನು ನಮ್ಮ ಹಾಟ್ ಸೀಟ್ನ ಮಿಸ್ ಮಾಡಿದವಂತವರು ಮಿಸ್ ಶ್ರುತಿ, ಪ್ಲೀಸ್ ಕಮ್. ಕಂಗ್ರ್ಯಾಚುಲೇಷನ್ಸ್ ರೀ. ಸಾರಿ ಟು ಮಿಸ್ ಪ್ಲೇಯಿಂಗ್ ವಿತ್ ಯು. ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಭಾಸ್ಕರ್ ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್. ನಿಮ್ಮ ಅನಿಸಿಕೆಗಳು, ಶೋ ನೋಡ್ತಾ ಇದ್ದೀರಾ, ಏನು ಅನಿಸ್ತಾ ಇದೆ? ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ, ಇಷ್ಟು ಜನರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಮಗೆ ಒಂದು ಹೆಮ್ಮೆ, ನಿಮ್ಮ ಒಟ್ಟಿಗೆ ಬಂದು ಇಲ್ಲಿ ಒಂದು 5 ನಿಮಿಷ ಸ್ಪೆಂಡ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ಥ್ಯಾಂಕ್ ಯು ಸರ್. ನಮ್ಮ ಲೇಟೆಸ್ಟ್ ಸ್ಪರ್ಧಿ ರೈಟ್. ಓಕೆ, ಇಲ್ಲಿಗೆ ಸಂಚಿಕೆಯನ್ನ ಮುಗಿಸ್ಬೇಕಾಗತ್ತೆ. ಕೊನೆಯದಾಗಿ ನಂದೊಂದು ಮಾತು. ಕತ್ತೆ ಮೇಲೊಂದು ದೋಬಿ ಕೈಯಲ್ಲಿ ಕೋಲಿನ ತುದಿಯಲ್ಲಿ ಕ್ಯಾರೆಟ್ ಸಿಗುತ್ತೆ ತಿನ್ನಕ್ಕೆ ಅಂತ ಕತ್ತೆ ಮುಂದೆ ಹೋಗುತ್ತೆ. ಜೊತೆಗೆ ದೋಬಿ, ಜೊತೆಗೆ ಕೋಲು, ಜೊತೆಗೆ ಕ್ಯಾರೆಟು ಎಲ್ಲ ಮುಂದೆ ಹೋಗುತ್ತೆ. ಅಲ್ಲಿಗೆ ಕತ್ತೆಗೆ ಕ್ಯಾರೆಟ್ ಸಿಕ್ಕಿದಾಗೆ. ಕ್ಯಾರೆಟ್ ಅಟ್ ದಿ ಎಂಡ್ ಆಫ್ ಅ ಸ್ಟಿಕ್ ಅಂತ ಹೇಳ್ತಾರೆ. ಇದನ್ನ ವಿಧಿ ಆಟ ಅಂತಾರೆ. ನಮ್ಮ ಮತ್ತು ನಮ್ಮ ಕನಸುಗಳ ಮಧ್ಯೆ ಇರೋ ಅಂತರವನ್ನು ಕಡಿಮೆ ಮಾಡೋದೇ ನಮ್ಮ ಜೀವನದ ಹೋರಾಟ.
ಕೈ ತಪ್ಪಿ ಹೋಗ್ತಿರೋ ಕನಸುಗಳನ್ನ ಮತ್ತೆ ಹಿಡಿತಕ್ಕೆ ಬರುವಂತೆ ಮಾಡುವ ಕಾರ್ಯಕ್ರಮನೇ ಕನ್ನಡದ ಕೋಟ್ಯಾಧಿಪತಿ. ಮತ್ತೆ ಮುಂದಿನ ವಾರ ಸಿಗೋಣ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಹ್ಯಾಪಿ ಆಗಿರಿ. ಸ್ಲೀಪ್ ವೆಲ್, ಹ್ಯಾಪಿ ವೀಕೆಂಡ್.